सस्यशालिनी देशोऽयं शोभरहितः सज्जना सन्तु निर्भयाः काले वर्षतु पर्जन्यः पृथिवी सस्यशालिनी देशोऽयं शोभरहितः सज्जना सन्तु निर्भयाः मगमपमादपदनिद दनि सानि दपमदपा दनिरि सानि दपमगमपमरे गमा स्वस्ति प्रजाभ्यः परिपालयन्ताम् न्यायेन मार्गेण महिषाः स्वस्ति प्रजाभ्यः परिपालयन्ताम् न्यायेन मार्गेण महिषाः सर्वे जनेभ्यः शुभमस्तु नित्यम् लोकाः समस्ताः सुखिनो भवन्तु सर्वे जनेभ्यः शुभमस्तु नित्यम् लोकाः समस्ताः सुखिनो भवन्तु मगमपमादपदनिद दनि सानि दपमदपा दनिरि सानि दपमदमपमरे गमा सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् मा कश्चित् दुःखभाग् ಪರಹಿತ ಬಯಸೋ ಮನದ ಒಳಗೆ ದೇವರ ಇರೋ ಕಾಣಿಯ ಪರಹಿತ ಬಯಸೋ ಮನದ ಒಳಗೆ ದೇವರ ಇರೋ ಕಾಣಿಯ ಜೀವದ ನೋವನಿಗಿಸೋ ಜೀವದ ನೋವನಿಗಿಸೋ ಪರಮಾತ್ಮನ ನೆಲೆ ಕಾಣಿಯ ಪರಹಿತ ಬಯಸೋ ಮನದ ಒಳಗೆ ದೇವರ ಇರೋ ಕಾಣಿಯ ಸಕಲ ಮಿತಿಗಳ ಮೀರುತ್ತ ನಿಂತ ಸಂತ ಜ್ಯೋತಿಯ ಕಾಣೆಯ ಅರ್ಚಿತ ಪ್ರಭೆಯ ಕಾಣೆಯ ಕಡೆನುಡಿಗಳ ಪರಹಿತ ಬಯಸೋ ಕರ್ಣ ಕಾಣೆಯ ಸಮತೆಯ ಭಾವದ ಈಗಾಗಲೇ 15 ಆವೃತ್ತಿಗಳಲ್ಲಿ 23 ಬೃಹತ್ ಉದ್ಯೋಗ ಮೇಳಗಳಿಂದ 40,848 ಅಭ್ಯರ್ಥಿಗಳಿಗೆ ನೇರ ಉದ್ಯೋಗಾವಕಾಶಗಳನ್ನು, 66,432 ಅಭ್ಯರ್ಥಿಗಳಿಗೆ ವಿವಿಧ ಕಂಪನಿಗಳಲ್ಲಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿಯೂ ಇದ್ದಾರೆ. ಈ ವರ್ಷದ 16ನೇ ಆವೃತ್ತಿಯಲ್ಲಿ 350ಕ್ಕೂ ಹೆಚ್ಚು ಕಂಪನಿಗಳು ಆಗಮಿಸ್ತಾ ಇದ್ದು 26,300ಕ್ಕೂ ಹೆಚ್ಚು ಉದ್ಯೋಗಗಳ ಅವಕಾಶವಿದೆ. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ ಆಳ್ವಾ ಅವರ ಕನಸಿನ ಕೂಸುಗಳಲ್ಲೊಂದಾದ ಈ ಆಳ್ವಾಸ್ ಪ್ರಗತಿ ಉಚಿತ ಉದ್ಯೋಗ ಮೇಳವನ್ನು ಅವರ ಸುಪುತ್ರರಾದ ಶ್ರೀ ಎಂ ವಿವೇಕ್ ಆಳ್ವಾ ಅವರು ಮತ್ತಷ್ಟು ಜನಾನುರಾಗಿಯಾಗಿಸುವುದಕ್ಕೆ ಅಹರ್ನಿಶಿ ದುಡಿಯುತ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಕಾಸರಗೋಡು ಜಿಲ್ಲೆಯೂ ಸೇರಿದಂತೆ
ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳು ಸೇರಿ 15 ಕಡೆಗಳಲ್ಲಿ ಈ ಕುರಿತ ಮಾಹಿತಿ ನೀಡುವ ಕಾರ್ಯಾಗಾರಗಳು ನಡೆದಿವೆ. ಹಳ್ಳಿಗರ ಜೀವನ ಮಟ್ಟವನ್ನು ಸುಧಾರಿಸುವುದಕ್ಕಾಗಿ ಹಳ್ಳಿಯ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ದೊರಕಿಸಿಕೊಡುವ ಹಂಬಲದಿಂದ ಈ ಮಾಹಿತಿ ಕಾರ್ಯಾಗಾರಗಳನ್ನು ಮಾಡಲಾಗಿದೆ ಮತ್ತು ಆಳ್ವಾಸ್ ಪ್ರಗತಿಗೆ ಆಗಮಿಸಲು ಅವರಿಗೆ ಉಚಿತ ಬಸ್ಸುಗಳ ವ್ಯವಸ್ಥೆ ಮತ್ತು ಉಚಿತ ವಸತಿ ವ್ಯವಸ್ಥೆಗಳನ್ನು ಕೂಡ ಸಂಸ್ಥೆಯ ವತಿಯಿಂದ ಮಾಡಲಾಗಿದೆ. ಇಂಥ ಅಪೂರ್ವವೂ ಅರ್ಥಪೂರ್ಣವೂ ಆದ ಆಳ್ವಾಸ್ ಪ್ರಗತಿ ಸಂಪೂರ್ಣ ಉಚಿತ ಉದ್ಯೋಗ ಮೇಳದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಗಣ್ಯರನ್ನ ಅಂತೆಯೇ ಎಲ್ಲರನ್ನ ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಮೋಹನ ಆಳ್ವ ಅವರು. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಉಮನಾಥ್ ಕೋಟೆ ಅಂತವರಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರಿಗೆ, ಹರೀಶ್ ಪೂಂಜರವರಿಗೆ, ಪ್ರಕಾಶ್ ಶೆಟ್ರವರಿಗೆ, ಕೆ ಡಿ ಶೆಟ್ರವರಿಗೆ, ಪಿ ಆರ್ ಸಿಂಧ್ಯರವರಿಗೆ, ಅಭಯಚಂದ್ರ ಜೈನ್ರವರಿಗೆ, ಪೂರನ್ ವರ್ಮರವರಿಗೆ, ಜನಾರ್ದನ್ ರವರಿಗೆ, ಮೊಹಮ್ಮದ್ ಅಶ್ಫಾಕ್ ರವರಿಗೆ, ವಿನ್ಸೆಂಟ್ ಕುಟಿನರ್ ಅವರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, 16ನೇ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳದಲ್ಲಿ ನಾವಿದ್ದೇವೆ. ಇವತ್ತು ಯಾವುದೇ ಒಂದು ಮಾತನಾಡುವಂಥ ಸಮಯ ಅಲ್ಲ. ನಾವು ನಮ್ಮ ವಿದ್ಯಾರ್ಥಿಗಳನ್ನು ಬಹಳ ಮುಖ್ಯವಾಗಿ ಯುವಶಕ್ತಿಯನ್ನು ಇಟ್ಟುಕೊಂಡು ಮೌಲ್ಡಿಂಗ್ ಉದ್ಯೋಗ ಮೇಳವನ್ನು ಕಂಡು ಬಹಳಷ್ಟು ಖುಷಿಯನ್ನು ನಾವು ಪಟ್ಟಿದ್ದೇವೆ. ಉದ್ಯೋಗವು ಕೇವಲ ಜೀವನೋಪಾಯದ ಸಾಧನ ಅಲ್ಲ, ಅದು ವ್ಯಕ್ತಿಯ ಆತ್ಮವಿಶ್ವಾಸ, ಕುಟುಂಬದ ಭದ್ರತೆ ಮತ್ತು ಸಮಾಜದ ಅಭಿವೃದ್ಧಿಗೆ ಆಧಾರವಾಗಿದೆ. ಒಬ್ಬ ಯುವಕ ಅಥವಾ ಯುವತಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಅವಕಾಶವನ್ನು ಪಡೆದಾಗ ಅದು ಅವರ ಬದುಕನ್ನು ಮಾತ್ರವಲ್ಲದೆ ಅವರ ಕುಟುಂಬದ ಭವಿಷ್ಯವನ್ನು ಬದಲಾಯಿಸುತ್ತದೆ ಎಂದು ಅರ್ಥ ಮಾಡಿಕೊಂಡವರು. ಇಂದಿನ ಉದ್ಯೋಗ ಮೇಳವು ಉದ್ಯೋಗದಾತರು ಮತ್ತು ಉದ್ಯೋಗಾಕಾಂಕ್ಷಿಗಳ ನಡುವಿನ ಒಂದು ಮಹತ್ವದ ಸೇತುವೆಯಾಗಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಂದ ಬರುವ ಮತ್ತು ಸೀಮಿತ ಅವಕಾಶಗಳನ್ನು ಹೊಂದಿರುವ ಯುವಕರಿಗೆ ಇಂಥ ವೇದಿಕೆಗಳು ಅತ್ಯಂತ ಅಗತ್ಯ. ಪ್ರತಿಭೆ ಎಲ್ಲೆಡೆ, ಆದರೆ ಅದನ್ನು ಗುರುತಿಸಲು ಮತ್ತು ಬೆಳೆಸಲು ಅವಕಾಶ ಬೇಕು. ಆಳ್ವಾಸ್ ಉದ್ಯೋಗ ಮೇಳವು ಅಂಥ ಅವಕಾಶವನ್ನು ಒದಗಿಸುವ ಪ್ರಯತ್ನವಾಗಿದೆ. ಗ್ರಾಮೀಣ ಪ್ರತಿಭೆಗಳಿಗೆ ಗುಣಮಟ್ಟದ ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ 2007ರಲ್ಲಿ ಪ್ರಾರಂಭಗೊಂಡಂಥ ಆಳ್ವಾಸ್ ಪ್ರಗತಿ ಇಂದು ದೇಶದ ಅತ್ಯಂತ ಯಶಸ್ವಿ ಬೃಹತ್ ಉದ್ಯೋಗ ಮೇಳವಾಗಿ ಗುರುತಿಸಿಕೊಂಡಿದೆ. ಇದರ ಎಲ್ಲ ಲೆಕ್ಕಾಚಾರವನ್ನು ಸಮನ್ವಯಗಾರರು ಒಮ್ಮೆ ಹೇಳಿದರು. ನಾನು ಅದನ್ನು ಪುನರುಪಿ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಇವತ್ತು ಕೂಡ ಒಂದು 350ಕ್ಕಿಂತಲೂ ಮಿಕ್ಕಿ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿದ್ದದ್ದು. ಅದರಲ್ಲಿ ITS, ಉತ್ಪಾದನೆ, ಬ್ಯಾಂಕಿಂಗ್, ಆರೋಗ್ಯ, ಔಷಧ, ಆತಿಥ್ಯ, ಚಿಲ್ಲರೆ ವ್ಯಾಪಾರ, ಮಾಧ್ಯಮ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ಬಂದು ಒಂದು 26,300ರಷ್ಟು ಅಧಿಕ ಉದ್ಯೋಗದ ಅವಕಾಶಗಳು ಲಭ್ಯ ಇದೆ ಎಂಬ ಪಟ್ಟಿ ನಮಗೆ ಸಿಗ್ತಾ ಇದೆ. ಈ ದೃಷ್ಟಿಯಲ್ಲಿ ನಮ್ಮ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ನಾವು ನಿಮ್ಮಿಂದ ಯಾವುದೇ ಒಂದು ಶುಲ್ಕವನ್ನು, ಯಾವುದೇ ರಿಜಿಸ್ಟ್ರೇಷನ್ ಫೀಸನ್ನು ತೆಗೆದುಕೊಳ್ಳದೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿಕೊಂಡು ಬಂದವರು. ನಿಮ್ಮ ಯುವಶಕ್ತಿಯ ಮೇಲೆ ಅಪಾರವಾದಂಥ ಗೌರವ ನಮಗಿದೆ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಯುವತಿಯರು, 25 ವರ್ಷ ಕೆಳಗಿನವರು, ಒಂದು 52 ಕೋಟಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದಲ್ಲಿ ಇದ್ದಾರೆ. ಎಲ್ಲರೂ ಕಾಲಕಾಲಕ್ಕೆ ಬೇಕಾಗುವ UG PG ಡಿಗ್ರಿಗಳನ್ನು ಅಥವಾ ಡಿಪ್ಲೊಮಾ ಡಿಗ್ರಿಗಳನ್ನು ಕಾಲಕಾಲದಲ್ಲಿ ಮಾಡುವವರಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗ ಎಂಬುದು ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ ನಮ್ಮದೊಂದು ಅಳಿಲ ಸೇವೆ ಅಷ್ಟೇ. ಅದು ಎಂದೂ ನಿಮಗೆ ಹೊರೆ ಆಗದಾಗೆ ಇವತ್ತು ಈ ಕೆಲಸವನ್ನು ನಿರಂತರವಾಗಿ ನಾವು ಹೇಗೆ ನಮ್ಮ ಆಳ್ವಾಸ್ ಸಂಸ್ಥೆಯಲ್ಲಿ ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್, ನಮ್ಮ ಹಲವಾರು ಕಾರ್ಯಕ್ರಮಗಳು ಇದ್ದಾಗೆ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳವು ಕೂಡ ಒಂದು ಗುರುತಿಸಲ್ಪಟ್ಟಂಥ ನಮ್ಮ ಕಾರ್ಯಕ್ರಮ. ಇದಕ್ಕೆಲ್ಲ ತಾವುಗಳು ಬಂದಿದ್ದೀರಿ. ನಿಮ್ಮ ಪ್ರಾಮಾಣಿಕವಂತ ಪ್ರಯತ್ನವನ್ನು ನೀವು ಮಾಡಿ, ನಾವು ಮಾಡ್ತೇವೆ, ಮತ್ತೆಲ್ಲವೂ ದೈವೇಚ್ಛೆ. ಆದ್ದರಿಂದ ಇದನ್ನು ನೀವು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಎಂಬುದೇ ಆಶಯ. ಇದರ ಒಟ್ಟಿಗೆ ಇವತ್ತು ನಮ್ಮಲ್ಲಿ ನಾವು ಮುಖ್ಯವಾಗಿ ಒಂದು 5 ಸಂಸ್ಥೆಗಳಿಗೆ ನಿಮ್ಮ ಎದುರಿನಲ್ಲಿ ಒಂದು ಗೌರವಿಸ್ತೇವೆ. ಇದು ಸಾಮಾನ್ಯವಾದಂಥ ಗೌರವ. ಅವರು ಮಾಡಿದ ಕೆಲಸ ಬಹಳ ದೊಡ್ಡ ಕೆಲಸ. ಇದು ಕೇವಲ ಒಂದು ಒಳ್ಳೆ ಕೆಲಸ ಮಾಡುವವರನ್ನು
ನಿಮಗೆ ಪರಿಚಯ ಮಾಡಿಕೊಡೋದು ಒಂದು ಪಾಸಿಟಿವ್ ಆಗಿ ಒಂದು ಎನರ್ಜಿ ಬರಬೇಕೆಂಬ ಉದ್ದೇಶದಿಂದ ಇವತ್ತಿಲ್ಲಿ ಬಹಳ ಮುಖ್ಯವಾಗಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗದ ಸಂಸ್ಥೆ 2004ರಲ್ಲಿ ಡಾಕ್ಟರ್ ನಮ್ಮ ಗುರುಗಳಾದಂಥ ಕಾವಂದರು ಪ್ರೇರಣೆಯಿಂದ ಲಾಭರಹಿತ ಸಂಸ್ಥೆಯಾಗಿ ಸ್ಥಾಪನೆ ಮಾಡಿತು. ಇದರ ಯಾವುದೇ ಬಂದಂಥ ಲಾಭವನ್ನು ಕೂಡ ಅಲ್ಲಿ ಕೆಲಸ ಮಾಡುವಂಥ ದುಡಿಯುವಂಥವರಿಗೆ ಅದನ್ನು ಮೀಸಲಾಗಿಡುವುದು ಬಹಳ ಹೆಮ್ಮೆಯ ವಿಷಯ. ಕರ್ನಾಟಕದ 3000ಕ್ಕೂ ಹೆಚ್ಚು ಮಹಿಳಾ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಪ್ರೋತ್ಸಾಹ ಮತ್ತು ಮಾರಾಟದಲ್ಲಿ ಇದು ತೊಡಗಿಕೊಂಡಿದೆ. ಉಡುಪು, ಅಗರಬತ್ತಿ, ಸಿರಿಧಾನ್ಯಗಳು, ಬೇಕರಿ, ಆಹಾರ ಉತ್ಪನ್ನಗಳು, ರಾಸಾಯನಿಕ ಉತ್ಪನ್ನಗಳು ಹಾಗೂ ರೆಕ್ಸಿನ್ ಬ್ಯಾಗ್ಗಳಂಥ ವೈವಿಧ್ಯಮಯ ಉತ್ಪನ್ನಗಳ ಉತ್ಪಾದಿಸಿ ಮಾರುಕಟ್ಟೆಗೆ ಬಿಡುಗಡೆಗೊಳಿಸುತ್ತಾರೆ. ಚಿತ್ರನಟ ರಮೇಶ್ ಅಂಬಾಸಿಡರ್ ಆಗಿ ಇದರಲ್ಲಿ ಇರುವುದನ್ನು ತಾವು ಗಮನಿಸಿದ್ದೀರಿ. ಕಾವಂದರು ದೂರದೃಷ್ಟಿ ಮತ್ತು ಶ್ರೀಮತಿ ಹೇಮಾವತಿ ಹೆಗಡೆ ಅವರ ಮಾನವೀಯ ಸ್ಪರ್ಶದ ಸಮನ್ವಯದಿಂದ ಇದು ನಡೀತಾ ಇರುವುದನ್ನು ಗ್ರಾಮಾಭಿವೃದ್ಧಿಯ ಕಾರ್ಯಕ್ರಮಗಳ ಹೆಚ್ಚು ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ. ವಾರ್ಷಿಕವಾಗಿ ಸುಮಾರು 40 ಕೋಟಿಗೂ ಮಿಕ್ಕಿದ ವಹಿವಾಟನ್ನು ಇದು ಮಾಡ್ತಾ ಇದೆ. ಸುಮಾರು 1,000ರಷ್ಟು ಉದ್ಯೋಗಿಗಳು ಇದರಲ್ಲಿ ಇದ್ದುಕೊಂಡು 200ಕ್ಕೂ ಮಿಕ್ಕಿದ ಉತ್ಪನ್ನಗಳು ಇವತ್ತು ಆಗಿಕೊಂಡು ಇದರಲ್ಲೂ ಕೂಡ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಎಂಬುದನ್ನು ಬೆಳ್ತಂಗಡಿಯಲ್ಲಿ ಒಂದು 7 ಎಕರೆ ಜಾಗದಲ್ಲಿ ಮಾಡಿದ್ದು ಬಹಳ ಮುಖ್ಯವಾಗಿ ಮಹಿಳಾ ಸಬಲೀಕರಣವನ್ನು ಮಾಡಬೇಕೆಂಬ ಆಶೆಯಿಂದ ಇದು ಮಾಡಿದಂಥ ಒಂದು ಸಂಸ್ಥೆ. ಅವರನ್ನು ಇವತ್ತು ನಿಮ್ಮ ಎದುರಿನಲ್ಲಿ ಒಂದು ನಿಮಗೆ ಅವರ ಪರಿಚಯಿಸಿ ಅವರನ್ನು ಒಂದು ಸನ್ಮಾನ ಮಾಡಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟರ್ ಅವರು, ನಾನು ಅವರು ಬಹಳ ಬಾಲ್ಯ ಸ್ನೇಹಿತ. ನಾವು ಉಡುಪಿಯಲ್ಲಿ ಒಟ್ಟಿಗೆ ಇದ್ದುಕೊಂಡು ನಮ್ಮ ವಿದ್ಯಾಭ್ಯಾಸದಲ್ಲಿ ನಾನು ಸ್ವಲ್ಪ ಹಿರಿಯನೂ ಆಗಿದ್ದರೂ ಕೂಡ ನಾವು ಒಟ್ಟಿಗೆ ಒಂದು ವಿದ್ಯಾಭ್ಯಾಸವನ್ನು ಕಲಿತವ. ಇವತ್ತು MRG ಗ್ರೂಪ್ ಸಂಸ್ಥೆಯ ಸ್ಥಾಪಕರು ಮತ್ತು ಅಧ್ಯಕ್ಷರು. MRG ಅಂತ ಹೇಳಿದ್ರೆ ತಂದೆ ತಾಯಿಯನ್ನು ಮುಂದೆ ಇಟ್ಟುಕೊಂಡು ಮಗನನ್ನು ಇಟ್ಟುಕೊಂಡು ಮಾಧವ ರತ್ನ ಗೌರವ ಎಂಬ ಹೆಸರನ್ನು MRG ಗ್ರೂಪ್ ಸಂಸ್ಥೆಗೆ ಇಟ್ಟು ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಪ್ರಕಾಶ್ ಶೆಟ್ಟರ್ ಅವರು ಒಂದು 4,000 ಮಂದಿಗೆ ಉದ್ಯೋಗಾವಕಾಶ ಕಲ್ಪಿಸಿದ ಯಶಸ್ವಿ ಉದ್ಯಮಿ. ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಹಸ್ತ ಯೋಜನೆ ಮೂಲಕ ಆರೋಗ್ಯ ಮತ್ತು ಸಮಾಜ ಸೇವೆಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದವರು. ಗೋಲ್ಡ್ ಪಿಂಚ್ ಸಿಟಿ ಇನ್ನು ಮಂಗಳೂರಿನಲ್ಲಿ ಆಗಲಿಕ್ಕಿದೆ. 100 ಎಕರೆ ಜಾಗದಲ್ಲಿ ಇಂಟಗ್ರೇಟೆಡ್ ಟೌನ್ಶಿಪ್ ಮತ್ತು IT ಪಾರ್ಕ್ ಒಂದು 20 ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ಅಲ್ಲಿ ಒಂದು ಬೃಹತ್ ಆದಂಥ ಒಂದು ಉದ್ದಿಮೆಗೆ ಅವರು ಕೈ ಹಾಕಲಿಕ್ಕಿದ್ದಾರೆ. ಇದರಿಂದ ನಮ್ಮ ದಕ್ಷಿಣ ಜಿಲ್ಲೆಗೆ ಬಹಳ ದೊಡ್ಡ ನಿಮ್ಮಂಥ ಯುವಕರಿಗೆ ಒಂದು ದೊಡ್ಡ ಪ್ರಯೋಜನ ಆಗಲಿಕ್ಕಿದೆ. ಇವತ್ತು ದೇಶದ 5 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು 12 ಹೋಟೆಲ್ ಇವರಲ್ಲಿ ಇದ್ದುಕೊಂಡು ಮುನ್ನಡೆಸಿಕೊಂಡಿದ್ದು ದೇಶ ವಿದೇಶದಲ್ಲಿ ಇನ್ನೂ 8 ಒಂದು 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳನ್ನು ನಿರ್ಮಾಣದ ಹಂತದಲ್ಲಿ ಇವತ್ತಿದೆ. ರಿಯಲ್ ಎಸ್ಟೇಟ್ನ ಮುಖಾಂತರ ಇವತ್ತು ಪ್ರೆಸ್ಟೀಜಿಯಸ್ ಡೆವಲಪರ್ಸ್ನ ಜೊತೆ ಇವತ್ತು ಕನ್ಸ್ಟ್ರಕ್ಷನ್ ಲೈನ್ನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇದರೊಟ್ಟಿಗೆ ಹಿಲ್ ಟೌನ್ ಮತ್ತು ಮ್ಯಾರಿಯಟ್ ಗ್ರ್ಯಾಂಡೆಡ್ ಹೋಟೆಲ್ಗಳನ್ನು ಕೂಡ ಇವರು ಮುಂದೆ ಕೊಂಡು ಹೋಗುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ವರ್ಷದಲ್ಲಿ ಅವರು ದಾನವನ್ನು ಮಾಡುವಂಥ ವಿಧಾನ ನಿಮಗೆ ಗೊತ್ತಿದೆ. ನಾವು ಕೂಡ ಅದರಲ್ಲೆಲ್ಲ ತೊಡಗಿಕೊಂಡವರು. ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಕಾರವನ್ನು ಮಾಡಿದವರು. ಒಂದು ವರ್ಷದಲ್ಲಿ ಆ ಒಂದು ದಾನದ ಮೇಳದಲ್ಲಿ ಸುಮಾರು 12 ಕೋಟಿಯಷ್ಟು ರೂಪಾಯಿಯನ್ನು ಒಂದೇ ದಿನದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಕೊಡಮಾಡುವಂಥದ್ದು ಇದು ಬಹಳ ದೊಡ್ಡ ಅವರ ಕೆಲಸ. ಇವತ್ತು ಪ್ರಕಾಶ್ ಶೆಟ್ಟರ್ ಅಂತ ದಾನಿಯನ್ನು ನಾನು ನನ್ನ ಜನ್ಮದಲ್ಲಿ ನನ್ನ ಜೀವಿತ ಕ್ರಮದಲ್ಲಿ ನೋಡಿದ್ದೇ ಇಲ್ಲ. ಅಂಥ ಒಂದು ಪ್ರಕಾಶ್ ಶೆಟ್ಟರ್ ಅವರು ನಮ್ಮ ಮೇಲೆ ಬಹಳ ಅನನ್ಯವಾದಂಥ ಸಂಬಂಧ ಇದ್ದವರು. ಅವರು ಇವತ್ತು ನಮ್ಮೊಟ್ಟಿಗೆ ಇರುವುದು ನನಗೆ ಬಹಳ ಸಂತೋಷ. ಅವರನ್ನು ನಿಮ್ಮ ಎದುರಿನಲ್ಲಿ ಒಂದು ಸನ್ಮಾನಿಸಲಿಕ್ಕೆ ನಾನು ಬಹಳ ಸಂತೋಷವಾಗಿದ್ದಾನೆ. ಹಾಗೆ ಕುಸುಮಾಧರ ಡಿ ಶೆಟ್ಟರ್ ಅವರು, ಇವರು ಕೂಡ ತನ್ನ ಬಾಲ್ಯದಲ್ಲಿ ತನ್ನ ತಾಯಿಯ ಭವಾನಿ ಶಿಪ್ ಹೆಸರಿನಲ್ಲಿ ಭವಾನಿ ಶಿಪ್ಪಿಂಗ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು. ಇವತ್ತು ಬೊಂಬಾಯಿಯಂಥ ಮಹಾನಗರದಲ್ಲಿ ಸಾಗರ, ವಾಯು ಮತ್ತು ಭೂ ಸಾರಿಗೆ ಕ್ಷೇತ್ರದಲ್ಲಿ ಯಶಸ್ವಿಯಾದಂಥ ಉದ್ಯಮಿ. ಭಾರತದ 18 ಹಾಗೂ ವಿದೇಶದ 4 ಕೇಂದ್ರಗಳಲ್ಲಿ ಸಂಸ್ಥೆಯ ವಿಸ್ತರಣೆಯನ್ನು ಮಾಡಿ ಭವಾನಿ ಫೌಂಡೇಶನ್ ಮೂಲಕ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡಿದಂಥ ವ್ಯಕ್ತಿ. ಇವರಲ್ಲೂ ಕೂಡ ಸಾವಿರಾರು ಜನ ನಿಮ್ಮಂಥ ಒಂದು ಪದವೀಧರರು ಕೆಲಸ ಮಾಡ್ತಾ ದೇಶ ವಿದೇಶದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡೋ ಜೊತೆ ಪ್ರಕಾಶ್ ಶೆಟ್ಟರ್ ಆಗಿ ಒಂದು ಸಮಾಜದ ಪರಿಕಲ್ಪನೆಯನ್ನು ಇಟ್ಟುಕೊಂಡು
ಬಹಳಷ್ಟು ಸಮಾಜದಲ್ಲಿ ದಾನವನ್ನು ಮಾಡ್ತಾ ಇರುವಂಥ ಕುಸುಮಾಧರ ಶೆಟ್ಟರವರು ನಮ್ಮೊಟ್ಟಿಗೆ ಇರುವುದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿಕೊಂಡು ಅವರನ್ನು ನಿಮ್ಮನ್ನು ಸನ್ಮಾನಿಸಬೇಕು ನಾನು ಆಲೋಚನೆ ಮಾಡಿದೆ. ಶ್ರೀ ವಿನ್ಸೆಂಟ್ ಕುಟಿನ ಇವತ್ತು ಪ್ರೋವಿಟ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು. 40ಕ್ಕೂ ಹೆಚ್ಚು ವರ್ಷಗಳ ಕೋಳಿ ಉದ್ಯಮದ ಅನುಭವ, 1200ಕ್ಕೂ ಹೆಚ್ಚು ಉದ್ಯೋಗದ ಸೃಷ್ಟಿ ಮಾಡಿ ಸುಮಾರು 1000 ರೈತರಿಗೆ ಬೆಂಬಲವನ್ನು ಕೊಟ್ಟವರು. ಕರ್ನಾಟಕ ಮತ್ತು ಕೇರಳದಲ್ಲಿ 35ಕ್ಕೂ ಹೆಚ್ಚು ಐಡಿಯಲ್ ಚಿಕನ್ ಮಳಿಗೆಗಳು ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಂಡು ಒಬ್ಬ ಯಶಸ್ವಿ ನಮ್ಮ ಜಿಲ್ಲೆಯ ಒಬ್ಬ ಉದ್ಯಮಿ. ಅವರನ್ನು ನಿಮಗೆ ಪರಿಚಯಿಸುವುದರೊಟ್ಟಿಗೆ ಅವರನ್ನು ಸನ್ಮಾನಿಸಲಿಕ್ಕೆ ನಾನು ಬಹಳ ಸಂತೋಷಪಟ್ಟಿದ್ದೇನೆ. ಇನ್ನು ಶ್ರೀ ಮೊಹಮ್ಮದ್ ಅಶ್ಫಾಕ್ರವರು ಎಕ್ಸ್ಪರ್ಟೈಸ್ನವರಿಗೆ ಮತ್ತು ನಮ್ಮ ಆಳ್ವಾಸ್ ಸಂಸ್ಥೆಗೂ ಬಹಳ ನಿಕಟವಾದಂತಹ ಸಂಬಂಧ. ಇವತ್ತು ಈ ಎಕ್ಸ್ಪರ್ಟೈಸ್ ಕನ್ಸ್ಟ್ರಕ್ಟಿಂಗ್ ಕಂಪನಿ ಸೌದಿ ಅರೇಬಿಯಾದ ಸಂಸ್ಥೆಯ ಸ್ಥಾಪಕರು ಹಾಗೂ ಮುಖ್ಯ ವಾಣಿಜ್ಯ ಅಧಿಕಾರಿಗಳು. ಕೈಗಾರಿಕಾ ಸೇವೆಗಳು, ನಿರ್ಮಾಣ, ಬೃಹತ್ ಯೋಜನೆಗಳು ಮತ್ತು ವಾಣಿಜ್ಯ ನಿರ್ವಹಣೆಯಲ್ಲಿ 25ಕ್ಕೂ ಹೆಚ್ಚು ವರ್ಷಗಳ ಅನುಭವ ಇದ್ದವರು. ಸಂಸ್ಥೆಯ ಬೆಳವಣಿಗೆಗೆ ಮತ್ತು ಜಾಗತಿಕ ವಿಸ್ತರಣೆಗೆ ನಿರ್ಣಾಯಕವಾದಂತಹ ನಾಯಕತ್ವವನ್ನು ವಹಿಸಿದ್ದಾರೆ. ಮಾಡ್ಯುಲರ್ ಬಿಲ್ಡಿಂಗ್ಸ್ ಉತ್ಪಾದನಾ ಘಟಕವನ್ನು ಆರಂಭದಿಂದ ನಿರ್ಮಿಸಿ 1 ಬಿಲಿಯನ್ ಮೌಲ್ಯದ ವ್ಯವಹಾರಕ್ಕಾಗಿ ಬೆಳೆಸಿದಂಥ ಒಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರು. ಇವತ್ತು ಮೊಹಮ್ಮದ್ ಅಶ್ಫಾಕರಿಂದ ಬಹಳಷ್ಟು ನಮ್ಮ ಅವಿಭಜಿತ ಜಿಲ್ಲೆಯ ವಿದ್ಯಾರ್ಥಿಗಳು, ಯುವಕರು ಇವತ್ತು ಗಲ್ಫ್ನಂಥ ಸೌದಿ ಅರೇಬಿಯಾದಂಥ ಜಾಗದಲ್ಲಿ ಹೋಗಿ ಬಹಳ ತನ್ನ ಪ್ರತಿಭೆಯನ್ನು ತೋರಿಸುವುದನ್ನು ನಾವು ನೋಡಿದ್ದೇವೆ. ಅಂತ ಮೊಹಮ್ಮದ್ ಅಶ್ಫಾಕರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಇಡೀ ಒಂದು ಡಾಕ್ಟರ್ PR ಸಿಂಧರ್ ಅವರು ನನ್ನ ಒಂದು ಅಣ್ಣನ ಸ್ಥಾನದಲ್ಲಿ ಇರುವವರು. ಅವರು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಅವರು ಬೇರೆ ಬೇರೆ ಸರ್ಕಾರದಲ್ಲಿ ಬಂದಂಥ 5 ಮುಖ್ಯಮಂತ್ರಿಗಳು ಇದ್ದಿರಬಹುದು. ಅವರ ಅಡಿಯಲ್ಲಿ 18 ವರ್ಷ ಕಾಲ ಮಂತ್ರಿಯಾಗಿ ಗೃಹ, ಸಾರಿಗೆ, ಹಣಕಾಸು, ಕೈಗಾರಿಕೆ, ಆರೋಗ್ಯ ಹೀಗೆ 18 ಬೇರೆ ಬೇರೆ ಇಲಾಖೆಗಳಲ್ಲಿ ಖಾತೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದವರು. ನಾನು ಅವರು ಒಂದು ಬಾಲ್ಯ ಸ್ನೇಹಿತರು ಕೂಡ. ನಾವು ಇಬ್ಬರು ವಿದ್ಯಾರ್ಥಿ ಆಗಿರುವಾಗ ಒಂದು ಸಂಸ್ಥೆ ಅಡಿಯಲ್ಲಿ ನಾವು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದವರು. ಆಮೇಲೆ ಅವರು ರಾಜಕೀಯಕ್ಕೆ ಹೋದರು, ನಾನು ನನ್ನ ಈ ಕೆಲಸಕ್ಕೆ ನಾನು ಬಂದಿದ್ದೆ. 25 ವರ್ಷ ಕಾಲ ಅವರು ಶಾಸಕರಾಗಿ ಕೆಲಸ ಮಾಡಿದವರು. ಪ್ರಸ್ತುತ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ನ ಕರ್ನಾಟಕದ ರಾಜ್ಯ ಮುಖ್ಯ ಆಯುಕ್ತರಾಗಿದ್ದುಕೊಂಡು ಭಾರತ್ ಸ್ಕೌಟ್ ಮತ್ತು ಗೈಡ್ನ ಇಂಡಿಯಾದ ಸೆಕ್ರೆಟರಿ ಜನರಲ್ ಆಗಿ ಅತ್ಯುತ್ತಮ ಸೇವಾ ಚಟುವಟಿಕೆಗಳನ್ನು ಸಂಘಟಿಸಿಕೊಂಡು ಬಂದವರು. ಇವತ್ತು PGR ಸಿಂಧರ್ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇತ್ತೀಚೆಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟದ್ದು. PGR ಸಿಂಧರ್ ಅವರು ನಮ್ಮ ಎಲ್ಲ ಆಳ್ವಾಸಿನ ಇಡೀ ವರ್ಷದಲ್ಲಿ ಆಗುವ ಪ್ರತಿ ಕಾರ್ಯಕ್ರಮದಲ್ಲೂ ನನ್ನ ಅಣ್ಣನ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಮೊಟ್ಟಿಗೆ ಇರುವುದೇ ನಮ್ಮ ಭಾಗ್ಯ. ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಜಿಲ್ಲೆಯಲ್ಲೂ ಇವತ್ತು ಸ್ಕೌಟ್ ಗೈಡನ್ನು ಯಶಸ್ವಿಯಾಗಿ ಕಟ್ಟಲಿಕ್ಕೆ ನಮ್ಮಿಂದೆಲ್ಲ ಸಾಧ್ಯ ಆಗಲಿಕ್ಕೆ ಅವರ ಬಹಳ ದೊಡ್ಡ ಆಶೀರ್ವಾದ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸಭಾಧ್ಯಕ್ಷನ್ನು ವಹಿಸಿಕೊಂಡಂಥ ನಮ್ಮ ಶಾಸಕರು, ನಮ್ಮ ಎಲ್ಲ 2ನೇ ಬಾರಿ ಶಾಸಕರಾಗಿದ್ದುಕೊಂಡು ನಮ್ಮ ಆಳ್ವಾಸಿನ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲಿ ಅವರು ಭಾಗವಹಿಸಿಕೊಂಡು ಇರುವಂಥದ್ದು ನನಗೆ ಬಹಳ ಸಂತೋಷದ ವಿಚಾರ. ಅವರನ್ನು ಇವತ್ತು ಕೂಡ ಅವರು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಟ್ಟಿಗೆ ಇರುವುದು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಯಾಪ್ಟನ್ ಬ್ರಿಜೇಶ್ ಶೌಟರು ನಮ್ಮ ಸಂಸದರು, ನಮ್ಮ ಒಂದು ಮಂಗಳೂರಿನ ಸೆಂಟ್ ಲೂಯಿಸ್ ಕಾಲೇಜಿನಲ್ಲಿ PSCಯನ್ನು ಮುಗಿಸಿ ನಂತರ IIM ಇಂದೋರ್ನಲ್ಲಿ ಒಂದು ಪೂರ್ಣ ಶಿಕ್ಷಣವನ್ನು ಮಾಡಿಕೊಂಡು ಸೈನಿಕ ಸೇವೆ, ಭಾರತೀಯ ಸೇವೆಯಲ್ಲಿ 2003ರಿಂದ 2010ರವರೆಗೆ 8ನೇ ಗೂರ್ಖಾ ರೈಫಲ್ಸ್ನ 7ನೇ ಬೆಟಾಲಿಯನ್ನಲ್ಲಿ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅಸ್ಸಾಂ ಮತ್ತು ಮಣಿಪುರದಲ್ಲಿ ಉಗ್ರ ನಿಗ್ರಹ ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವರು. 2013ರಲ್ಲಿ ಅವರು ನಂಬಿಕೊಂಡು ಬಂದಂತಹ BJP ಪಕ್ಷಕ್ಕೆ ಸೇರಿದ ಮೇಲೆ ದಕ್ಷಿಣ ಜಿಲ್ಲೆಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, 23ರಿಂದ ರಾಜ್ಯ BJPಯ ಕಾರ್ಯದರ್ಶಿಯಾಗಿ 24 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ 1,49,208 ಮತಗಳ ಬೃಹತ್ ಅಂತರದಲ್ಲಿ ಇವತ್ತು ನಮ್ಮ ಮಂಗಳೂರಿನ ಕ್ಷೇತ್ರವನ್ನು ಗೆದ್ದವರು.
ಇವತ್ತು ಬಹಳ ನಮ್ಮ ಇಡೀ ಎಲ್ಲ ನಮ್ಮ ವಿಚಾರಗಳಲ್ಲಿಯೂ ಕೂಡ ಇವತ್ತು ಅವರು ಇದ್ದುಕೊಂಡು ನಮ್ಮ ಸೆಂಟ್ರಲ್ನ ಆಗುವಂಥ ಪ್ರತಿಯೊಂದು ನಮ್ಮ ಕೆಲಸಕ್ಕೂ ಕೂಡ ಅವರ ಬಹಳ ದೊಡ್ಡ ಸಹಕಾರ ಇದೆ. ಮಂಗಳೂರಿನ ಕಂಬಳ ಸಮಿತಿಯ ಅಧ್ಯಕ್ಷರಾಗಿಯೂ ತುಳುನಾಡಿನ ಜಾನಪದ ಕ್ರೀಡೆಯಾದ ಕಂಬಳದ ಸಂರಕ್ಷಣೆಗಾಗಿ ಅವರು ಕೆಲಸ ಮಾಡುವವರು. ಇದರೊಟ್ಟಿಗೆ ಲಿಟ್ ಫೆಸ್ಟ್ ಆಯೋಜಿಸುವ ಭಾರತ್ ಫೌಂಡೇಶನ್ ಮತ್ತು ಸಮರ್ಥನ್ ಫೌಂಡೇಶನ್ ಸಂಸ್ಥಾಪಕದ ಒಂದು ಟ್ರಸ್ಟಿಯೂ ಆಗಿಕೊಂಡು ಅವರು ಕೆಲಸ ಮಾಡುವವರು. ಅವರು ಕೂಡ ಇವತ್ತು ಅವರಿಗೆ ನಿಜವಾಗಿ ಅವರು ಇವತ್ತು ಲೋಕಸಭೆಯಲ್ಲಿ ಇರಬೇಕಿತ್ತು. ಆದರೆ ನಿಮ್ಮಂಥ ಯುವಕರು ಮೂಡುಬಿದಿರೆಗೆ ಬರುವಾಗ ನಾನಲ್ಲಿ ಇರಬೇಕಾದ ನನ್ನ ಕರ್ತವ್ಯ ಅಂತೇಳಿ ಇವತ್ತು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಭಯಚಂದ್ರ ಜೈನ್ರ ಮತ್ತು ನಮ್ಮ ಸಂಬಂಧ ಅದು ಅನೋನ್ಯವಾದಂಥ ಸಂಬಂಧ. ನಾವು ಕೂಡ ಬಾಲ್ಯ ಸ್ನೇಹಿತರು. ನಮ್ಮ ಹುಟ್ಟಿಯೂರಿನ ಮಿಜಾರ್ನವರು 6 ಬಾರಿ ನಮ್ಮ ಶಾಸಕರಾಗಿಕೊಂಡು ಮೂಡುಬಿದಿರೆಯ ಸರ್ವತೋಮುಖ ಅಭಿವೃದ್ಧಿಗೆ ತನ್ನನ್ನು ಪಣವಾಗಿಟ್ಟುಕೊಂಡು ದುಡಿದವರು. ನನಗೆ ಅವರ ಕುಟುಂಬದ ಮೇಲೆ ಅಪಾರವಾದಂಥ ಗೌರವ. ಅವರ ತಂದೆಯ ಹೆಸರಿನಲ್ಲೂ ನಮ್ಮಲ್ಲಿ ಇಡೀ ನಮ್ಮ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರುವುದೇ ಅವರ ತಂದೆಯ ಹೆಸರಿನಲ್ಲಿ. ಪ್ರತಿ ನಮ್ಮ ಕಾರ್ಯಕ್ರಮದಲ್ಲೂ ಅಭಯರು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಅವರ ಸಂಪೂರ್ಣ ಸಹಕಾರ ನಮ್ಮ ಮೇಲಿದೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನನ್ನ ಬಹಳ ದೊಡ್ಡ ಸನ್ಮಿತ್ರ ಯಶೋವರ್ಮರವರ ಸುಪುತ್ರ ಪೂರನ್ ವರ್ಮರವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ನನಗೆ ಅವರ ತಂದೆ ಮೇಲೆ ನನಗೆ ಅಪಾರವಾದಂಥ ಒಂದು ಅನೋನ್ಯವಾದಂಥ ಸಂಬಂಧ. ನಾನು ಅವರನ್ನು ಕೂಡ ಈ ಸಮಯದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಂಡು ವೇದಿಕೆ ಮೇಲಿದ್ದ ಎಲ್ಲರನ್ನು ಪುನೊಮ್ಮೆ ಸ್ವಾಗತಿಸಿ, ನೀವೆಲ್ಲ ಇವತ್ತು ನನ್ನ ಜೀವನದಲ್ಲಿ ಬಂದಿದ್ದೀರಿ. ಇವತ್ತಿನ ದಿನ ನಮಗೆ ಶುಭವಾಗಲಿ, ಆ ದೇವರ ಅನುಗ್ರಹ ಇರಲಿ. ಇದ್ದುಕೊಂಡು ಅತಿ ಹೆಚ್ಚು ಮಕ್ಕಳಿಗೆ ಬೇರೆ ಬೇರೆ ಕಂಪನಿಗಳಿಗೆ ಜಾಬ್ ಆಗಲಿ ಅಂತೇಳಿ ಆಶಿಸಿಕೊಂಡು ಈ ಕಾರ್ಯಕ್ರಮ ಯಾವತ್ತು ಎಷ್ಟೇ ಕಷ್ಟವಾದರೂ ಕೂಡ ಎಷ್ಟೇ ಸವಾಲುಗಳು ಬಂದರೂ ಕೂಡ ಪ್ರತಿ ವರ್ಷವೂ ಇದು ಮುಂದೆ ಹೋಗಬೇಕು. ಅದರೊಟ್ಟಿಗೆ ಹರೀಶ್ ಪೂಜ್ಯರು ಅವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಹರೀಶ್ ಪೂಜ್ಯರಂತೂ ನಮ್ಮ ಶಾಸಕರಲ್ಲಿ ಒಂದು ವಿಶೇಷವಾದ ಹುರುಪಿದ್ದವರು. ನಮ್ಮ ಈ ಒಂದು ಜಾಬ್ ಮೇಳವನ್ನು ಬೆಳ್ತಂಗಡಿಯಲ್ಲೂ ಆಗಬೇಕು ಅಂತೇಳಿ ನಮ್ಮನ್ನು ಕರೆಸಿ ಬೆಳ್ತಂಗಡಿಯಲ್ಲಿ ಮಡಂತ್ಯಾರ್ನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದವರು. ಅವರ ಮತ್ತು ನಮ್ಮ ಸಂಬಂಧವೂ ಕೂಡ ಬಹಳ ಅನನ್ಯವಾದ ಸಂಬಂಧ ಅಂತ ಹರೀಶ್ ಪೂಜ್ಯರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹಳ ಪ್ರಮುಖವಾದಂತಹ ಘಟ್ಟವನ್ನು ತಲುಪ್ತಾ ಇದ್ದೇವೆ. ಈಗ ಕರಾವಳಿ ಜಿಲ್ಲೆಗಳಲ್ಲಿ ಜನಸೇವೆ ಮಾಡುತ್ತಾ ಖ್ಯಾತರಾಗಿರತಕ್ಕಂತಹ ಮಹಿಮಾನ್ವಿತರನ್ನ ಗೌರವಿಸುವಂತಹ ಸಮಯ. ಸನ್ಮಾನ ಪೀಠವನ್ನು ಏರುವಂತೆ ಈ 5 ಮಂದಿ ಗೌರವಾನ್ವಿತರನ್ನು ಕೂಡ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಗೌರವಾನ್ವಿತ ಶ್ರೀ KS ಜನಾರ್ದನ್ ಅವರು ಸನ್ಮಾನ ಪೀಠವನ್ನು ಏರಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. It is our privilege to felicitate Shri Dharmasthala Siri Gramodyoga Samsthe Ujjire, a pioneering social enterprise promoted by Shri Kshetra Dharmasthala under the visionary leadership of Dr. D. Virendra Hegde and Matrushri Hemavati V. Hegde. The organization has empowered thousands of rural women by providing skill development, production support, market access, and sustainable livelihood opportunities. Today, it supports nearly 2,000 rural access families and benefits approximately 10,000 individuals. We also acknowledge the dedicated leadership of its Managing Director, Shri K.N. Janardana, who has strengthened the organization through professional management, financial discipline, and strategic development. Alva's Pragati proudly honors Shri Gramodyoga Samsthe for its outstanding contribution to women's empowerment, rural entrepreneurship, and inclusive social development. Let us all put our hands together and congratulate Mr. Janardana sir. ಮುಂದೆ MRG ಗ್ರೂಪ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಸನ್ಮಾನ ಪೀಠವನ್ನು ಏರಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
It is our honor to felicitate Dr. K. Prakash Shetty, founder and chairman of MRG Group, whose journey from humble beginnings to becoming a distinguished leader in hospitality and infrastructure reflects extraordinary vision and perseverance. Beginning with the Banjara restaurant in 1993, he built MRG Group and the Goldfinch brand into a respected presence across India, while creating employment and supporting thousands of families. His success in business is matched by his deep commitment to the society. Through the Asha Prakash Shetty Sahaya Hasta Yojane and numerous initiatives, he has supported education, healthcare, community development, and disaster relief. Alva's Pragati proudly honors his entrepreneurial excellence, compassionate leadership, and enduring contribution to the society. ಮುಂದೆ ಭವಾನಿ ಗ್ರೂಪ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀ ಕುಸುಮೋದರ ಡಿ ಶೆಟ್ಟಿ ಅವರು ಸನ್ಮಾನ ಪೀಠವನ್ನು ಏರಬೇಕು ಅಂತ ಅವರನ್ನ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. We are privileged to felicitate Mr. Kusumodar D. Shetty, founder of Bhavani Shipping Services Private Limited, for his distinguished contribution to the shipping and logistics industry. Beginning his career as a marine surveyor, he rose to the senior leadership positions before establishing Bhavani Shipping in 2007 with just 3 employees. Today, the company operates across 18 locations in India and 4 overseas locations, providing integrated logistics services by land, air, and sea. Beyond business, he has consistently supported employment generation and social welfare through the Bhavani Foundation, particularly in education and healthcare. Alva's Pragati proudly honors his entrepreneurial success, compassionate service, and enduring contribution to the society. ಮುಂದೆ ಪ್ರೊವಿಟ್ ಫುಡ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಗೌರವಾನ್ವಿತ ಶ್ರೀ ವಿನ್ಸೆಂಟ್ ಕುಟೀನಾ ಅವರು ಸನ್ಮಾನ ಪೀಠವನ್ನು ಏರಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. We are privileged to felicitate Mr. Vincent Kutina, founder and managing director of Provit Foods Private Limited. With more than 4 decades of experience in the poultry industry, he has built a fully integrated enterprise covering feed manufacturing, breeder farms, hatcheries, poultry processing, value-added products, retail, and distribution. Under his leadership, Provit Foods has grown into a 470 crore organization, providing employment to over 1,200 people, supporting nearly 1,000 contract farmers, and operating more than 35 ideal chicken retail outlets across Karnataka and Kerala. Alva's Pragati proudly honors Mr. Vincent Kutina for his entrepreneurial vision, contribution to rural livelihoods, employment generation, and dedicated service to industry and society. ಮುಂದೆ ಎಕ್ಸ್ಪರ್ಟೀಸ್ ಕಾಂಟ್ರಾಕ್ಟಿಂಗ್ ಕಂಪನಿಯ ಸಹ ಸಂಸ್ಥಾಪಕರಾದಂತಹ ಗೌರವಾನ್ವಿತ ಶ್ರೀ ಮೊಹಮ್ಮದ್ ಅಶ್ಫಾಕ್ ಅವರು ಸನ್ಮಾನ ಪೀಠವನ್ನು ಏರಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. We are happy to felicitate Mr. Mohammad Ashfaq, co-founder of Expertise Contracting Company and Chief Commercial Officer of Expertise Company, Saudi Arabia. With more than 25 years of experience in industrial services, constructions, major projects, and commercial leadership, he has played a pivotal role in building and expanding the organization. One of his most significant achievements is establishing the modular building manufacturing business from the ground up and developing it into SAR1 billion platform. A mechanical engineer with expertise in project execution, quality assurance, safety, strategic partnerships,
and Business Development. Mr. Ashfaq exemplifies entrepreneurial vision, professional excellence, and global leadership. Alwas Pragati proudly honors his inspiring journey and remarkable contribution to industrial growth. So, all of us, let's put hand all together and congratulate all the dignitaries on the days. ತಮ್ಮ ವೈಯಕ್ತಿಕ ಶ್ರಮವನ್ನು ಸಮಾಜಮುಖಿ ಕೊಡುಗೆಗಳಾಗಿ ಕೊಟ್ಟಂತಹ ಕರಾವಳಿ ಕರ್ನಾಟಕದ 5 ದಿವ್ಯ ಪ್ರತಿಭೆಗಳನ್ನು ಸಾಧಕರನ್ನು ಗೌರವಿಸುವಂತಹ ಸನ್ಮಾನಿಸುವಂತಹ ಸಮಯ. ಇವತ್ತಿನ ವೇದಿಕೆಯ ಅಭ್ಯಾಗತರು ಶಾಲು ಹಾಕಿ ಹಾರದ ಗೌರವ ನೀಡಿ ಹಣ್ಣು ಹಂಪಲ ಗೌರವದ ಮುಖಾಂತರವಾಗಿ ಸನ್ಮಾನ ಪತ್ರವನ್ನು ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಈ 5 ಸಾಧಕರನ್ನ ಕೊಡುಗೈ ದಾನಿಗಳನ್ನ ಗೌರವಿಸ್ತಾ ಇದ್ದಾರೆ. ಸಭಾಸದರೆಲ್ಲರೂ ಕೂಡ ಒಂದು ದೀರ್ಘವಾದ ಕರತಾಡನದ ಮುಖಾಂತರವಾಗಿ ಇಂಥ ಒಂದು ಅದ್ಭುತವಾದಂತಹ ಕ್ಷಣಕ್ಕೆ ಸಾಕ್ಷಿಗಳಾಗಬೇಕು ಅಂತ ತಮ್ಮೆಲ್ಲರನ್ನ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಧನೆ ವೈಯಕ್ತಿಕವಾಗಿರಬಹುದು, ಆದರೆ ಅದರ ಫಲ ಸಮಾಜಕ್ಕೆ, ಸಮಾಜದ ಬೆಳವಣಿಗೆಗೆ ಇಂಥ ಕೊಡುಗೈ ದಾನಿಗಳ ಸಾಧಕರ ಸಹಕಾರ ಸದಾ ಇರಲಿ. ಅವರ ಸಾಧನೆ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಎನ್ನುವಂತಹ ಶುಭಾಶಯದ ಜೊತೆಗೆ ಅವರನ್ನ ಆಳ್ವಾಸ್ ಪ್ರಗತಿ 2026ರ ಈ ಉದ್ಘಾಟನಾ ಸಮಾರಂಭದಲ್ಲಿ ಗೌರವಿಸ್ತಾ ಇದ್ದೇವೆ. ಆಳ್ವಾಸ್ ಪ್ರಗತಿ 2026ರ ಉದ್ಘಾಟಕರಾಗಿ ನಮ್ಮ ಜೊತೆಗೆ ಸೇರಿಕೊಂಡಿರುವವರು ಗೌರವಾನ್ವಿತರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಅವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಘನ ಸರ್ಕಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು. ಅವರೀಗ ದೀಪ ಪ್ರಜ್ವಲನದ ಮುಖಾಂತರವಾಗಿ ಈ ಸಮಾರಂಭವನ್ನು ಉದ್ಘಾಟಿಸಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
2026 ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮಾನ್ಯ ಸಚಿವರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಸದನದ ಗೌರವವನ್ನು ಹೆಚ್ಚಿಸಿರುವವರು, ತನ್ನ ಅನುಭವ ಪಕ್ವತೆಯಿಂದ ನೂತನ ಸಚಿವ ಮಂಡಲದಲ್ಲಿ ಆರೋಗ್ಯ ಸಚಿವರೆಂದರೆ ಹೀಗಿರಬೇಕೆಂದು ತೋರಿಸಿಕೊಡುತ್ತಿರುವ ಪಾದರಸ ಕ್ರಿಯಾಶೀಲತೆಯ ಸಾಮರಸ್ಯದ ಹರಿಕಾರ, ನಮ್ಮ ಹೆಮ್ಮೆ ಕರ್ನಾಟಕದ ಘನ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ನಮ್ಮ ನೆಚ್ಚಿನ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಅವರು ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಆಲ್ವಸ್ ಶಿಕ್ಷಣ ಸಂಸ್ಥೆ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಆಲ್ವಸ್ ಪ್ರಗತಿ ಎಂಬ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮವನ್ನು ವಿದ್ಯುಕ್ತಾಗಿ ಉದ್ಘಾಟಿಸಿ ನಮಗೆ ತನ್ನ ದಿಕ್ಸೂಚಿ ಸಂದೇಶ ನೀಡಿದಂತಹ ನನಗೆ ಅತ್ಯಂತ ಗೌರವಿತರು, ನಮಗೆ ಹಿರಿಯರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಕರ್ನಾಟಕ ರಾಜ್ಯದ ಸ್ಕೌಟ್ ಮತ್ತು ಗೈಡ್ಸ್ನ ಮುಖ್ಯ ಕಮಿಷನರ್ ಆಗಿರುವಂತಹ ಗೌರವಾಂತ PJ ಸಿಂಧ್ಯಾಜಿರವರೇ, ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿಥಿಯಾಗಿ ಉಪಸ್ಥಿತವಂತಹ ನನ್ನ ಸತ್ಮಿಕರು, ಆತ್ಮೀಯರು, ಮಂಗಳೂರು ಕ್ಷೇತ್ರದ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟರ್ ಅವರೇ, ಸ್ಥಳೀಯ ಶಾಸಕರು ಸನ್ಮಿತರಾದಂತ ಉಮನಾಥ್ ಕೋಟ್ಯಾನ್ ರವರೇ, ಶಾಸಕ ಮಿತ್ರರಂತ ಹರೀಶ್ ಪೂಂಜಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಗೆ ಉದ್ಯಾನದ ಕ್ಷೇತ್ರದಲ್ಲಿ ತಮ್ಮದ ಗೌರವ ಕೊಟ್ಟಂತ ನಮ್ಗೆಲ್ಲರಿಗೂ ಗೌರವದಂತ ಪ್ರಕಾಶ್ ಶೆಟ್ಟರ್ ಅವರೇ, ನನ್ನ ಆತ್ಮೀಯರು ಗೌರವಂತ KD ಶೆಟ್ಟಿರವರೇ, ಪ್ರಶಸ್ತಿಗಂತ ಅಶ್ಫಾಕ್ ರವರೇ, ಪುರರವರೇ, ಜನಾರ್ದನ್ ರವರೇ, ಅದೇ ರೀತಿ ನಮ್ಮ ವಿನ್ಸೆಂಟ್ ರವರೇ, ಈ ಕಾರ್ಯಕ್ರಮದ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡು ಮೂಡುಬಿದ್ರೆಯಲ್ಲಿ ಬಹುಶಃ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಿ ಅದೇ ನಮ್ಮ ಗೌರವಂತ ಅಭಯ್ ಚಂದ್ರ ಜೈನ್, ಹಿರಿಯ ಮಾಜಿ ಶಾಸಕಂತ ಅಭಯ್ ಚಂದ್ರ ಜೈನ್ ಅವರೇ, ಅದರ ಜೊತೆಯಲ್ಲಿ ಎಲ್ಲಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಮೂಡುಬಿದ್ರೆಯಲ್ಲಿ ಈ ಒಂದು ಶೈಕ್ಷಣಿಕ ಕ್ಷೇತ್ರವನ್ನು ಪ್ರಾರಂಭ ಮಾಡಿ ಶಿಕ್ಷಣದ ಕಾಶಿ ಎಂದೇ ಇದನ್ನು ಮಾರ್ಪಾಡಿದಂತಹ ನನ್ನ ಅತ್ಯಂತ ಗೌರವಿತರು, ಹಿರಿಯರಾಗಿರುವಂತಹ ನಮ್ಗೆಲ್ಲರಿಗೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವಾರ್ ಅವರೇ, ಸನ್ಮಿತಂತ ವಿವೇಕ್ ಆಳ್ವಾರ್ ಅವರೇ, ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಆಲ್ವಸ್ ಪ್ರಗತಿಯ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಿಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಂದು ಕಾರ್ಯಕರ್ತ ಮತ್ತು ಹಿತೈಷಿ ಮಿತ್ರರೇ, ಮಾಧ್ಯಮದ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ದೀರ್ಘವಾಗಿ ಮಾತಾಡದೆ ನಾನೆಲ್ಲ ಯುವ ಜನಾಂಗ ಮತ್ತು ಯುವತಿ ತಾವು ಬಂದಿದ್ದೀರಾ, ನಿಮ್ಮನ್ನು, ನಿಮ್ಮ ಕುಟುಂಬಸ್ಥರನ್ನು, ತಂದೆ ತಾಯಂದಿರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ತಂದೆ ತಾಯಂದಿರ ವಿಶೇಷವಾದ ಶ್ರಮ, ನಿಮ್ಮ ಶಿಕ್ಷಕರ ವಿಶೇಷವಾದ ನಿಮ್ಮ ಮೇಲಿರುವಂತ ಪ್ರೀತಿ, ನಿಮ್ಮ ವಿಷಯದ ಆಸಕ್ತಿ ಮುಖಾಂತರ ಇವತ್ತೊಂದು ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಒಂದು ಹಂತಕ್ಕೆ ತಾವು ಇವತ್ತು ಬಂದು ನಿಂತಿದ್ದೀರಿ. ಇನ್ನು ಭವಿಷ್ಯದಲ್ಲಿ ಯಾವ ಹಂತಕ್ಕೆ ಹೋಗಿ ನಿಲ್ಬೇಕೆಂಬ ಬಹುಶಃ ಆ ಒಂದು ಕಾಲಘಟ್ಟದಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹುತೇಕ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ, ಒಂದು ಮಾತು ಯಾವಾಗಲೂ ಹಿಂದೆ ಇತ್ತು, ಒಬ್ಬನಿಗೆ ಮೀನು ತಿನ್ನಿಸಿ ಕೊಡೋ ಬದಲು ಅವನಿಗೆ ಮೀನು ಹಿಡಿಲಿಕ್ಕೆ ಕಲಿಸ್ಬೇಕಂತೆ. ಮೀನು ತಿನ್ನಿಸಿದ್ರೆ ಅವನು ಬೇಲಿ ಮೀನು ತಿಂದು ಸುಮ್ಮನೆ ಇರ್ತಾನೆ. ಮೀನು ಹಿಡಿಲಿಕ್ಕೆ ಕಲಿಸಿದ್ರೆ ಯಾವಾಗ ಬೇಕು ಆವಾಗ ಹಿಡಿದು ತಿನ್ನುವಂತ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಈ ಕಾರ್ಯಕ್ರಮ ಒಂದು ಹೆಜ್ಜೆ ಮುಂದೆ ಆಗಿದೆ. ಅದು ಬಹುಶಃ ಮೀನು ತಿನ್ನಿಸ್ಲಿಕ್ಕೆ ಮಾತ್ರ ಕಲಿಸುವುದಲ್ಲ, ಅಥವಾ ಮೀನು ಹಿಡಿಲಿಕ್ಕೆ ಮಾತ್ರ ಕಲಿಸುವುದಲ್ಲ, ಮೀನು ಎಲ್ಲಿ ಇದೆ ಅಂತ ತೋರಿಸಿಕೊಡುವಂತ ಕೆಲಸವನ್ನು ಇವತ್ತು ಪ್ರಾಗತ್ಯ ನಮ್ಮ ಆಲ್ವಸ್ ಸಂಸ್ಥೆಯವರು ಕಾರ್ಯಕ್ರಮ ಮಾಡ್ತಾ ಇದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೆಲ್ಲ ಸದುಪಯೋಗಪಡಿಸುವಂತ ಅವಕಾಶ ನಿಮ್ಮಿಂದ ಆಗಲಿ. ತಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಮುಂದೆ ಹೋಗುವಂತ ಅವಕಾಶ ಆಗ್ಬೇಕು. ನಿಮ್ಮ ಶಿಕ್ಷಣ ಜೊತೆಯಲ್ಲಿ ನಿಮ್ಮ ಸ್ಕಿಲ್ ಅನ್ನು ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ತಾವೆಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮುಂದೆ ಆಗ್ಬೇಕು. ಶಿಕ್ಷಣಕ್ಕೆ ಮತ್ತು ಸ್ಕಿಲ್ಗೆ ವ್ಯತ್ಯಾಸ ತುಂಬಾ ಇದೆ, ವಿವರಣೆ ಮಾಡಲಿಕ್ಕೆ ಹೋಗುದಿಲ್ಲ. ನಾನು ಒಂದೇ ಮಾತಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ, ಶಿಕ್ಷಣ ಅಂದ್ರೆ ಅದು ಪಾಸ್ಪೋರ್ಟ್ ಇದ್ದಾಗೆ, ಸ್ಕಿಲ್ ಅಂದ್ರೆ ಅದು ವೀಸಾ ಇದ್ದಾಗೆ. ಬಹುಶಃ ಬರೀ ಪಾಸ್ಪೋರ್ಟ್ ಇದ್ರೆ ತಕ್ಷಣ ನಿಮ್ಗೆ ಎಲ್ಲಿ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ವೀಸಾ ಬೇಕೇ ಬೇಕು. ಅದೇ ರೀತಿ ನಿಮ್ಮಲ್ಲಿ ಮಾರ್ಕ್ ಇದ್ರೆ ಮಾತ್ರ ಸಾಕಾಗುದಿಲ್ಲ, ಮಾರ್ಕ್ನ ಜೊತೆಯಲ್ಲಿ ನಿಮ್ಗೆ ಸ್ಕಿಲ್ ಇದ್ರೆ ಮಾತ್ರ ನಿಮ್ಮನ್ನು ಕಂಪನಿಗಳು ನೋಡಿಕೊಂಡು ನೀವು ಆಯ್ಕೆ ಮಾಡಿಕೊಂಡು ಪರಿವರ್ತನೆ ಆಗ್ತದೆ. ಇದು ನಿಮ್ಮ ಸಣ್ಣದಿಂದಲೇ ಬರುವಂತ ಅವಕಾಶ ಆಗ್ಬೇಕು.
ಅದಾಗಬೇಕಾದ್ರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕ್ಲಾಸ್ ಅಲ್ಲಿ ಮಾತ್ರ ಸ್ಮಾರ್ಟ್ ಅಲ್ಲ, ನೀವು ಸ್ಟ್ರೀಟ್ ಅಲ್ಲಿ ಕೂಡ ಸ್ಮಾರ್ಟ್ ಆಗಿರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಫ್ ಯು ಆರ್ ಓನ್ಲಿ ಸ್ಮಾರ್ಟ್ ಇನ್ ಕ್ಲಾಸ್ ಇಸ್ ನೋ ಯೂಸ್, ಯು ಆರ್ ಬಿ ಸ್ಮಾರ್ಟ್ ಇನ್ ಸ್ಟ್ರೀಟ್ ಆಲ್ಸೋ. ಇವತ್ತು ನಾವಿಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳಲ್ಲಿ ನಾವು ಮಾರ್ಕಲ್ಲಿ ಬಹುಶಃ ಒಂದು ಲೆವೆಲ್ ಅಲ್ಲಿ ಇದ್ರು ಕೂಡ ಸ್ಟ್ರೀಟ್ ಅಲ್ಲಿ ಜೋರಿದ ಕಾರಣ ಎಲ್ಲಾ ಜಂಜಾಟಗಳನ್ನು ಸಮರ್ಪಕವಾಗಿ ನಿಭಾಯಿಸುವಂತ ಒಂದು ಶಕ್ತಿ ಇವತ್ತು ನಮಗೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ವಿ ಶುಡ್ ಹ್ಯಾವ್ ಬೋತ್ ಕಾಂಬಿನೇಷನ್ ಆಫ್ ಯೂತ್, ಎರಡು ಕೂಡ ನಮ್ಮಲ್ಲಿ ಬರುವಂತ ಅವಕಾಶ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಕೆಲವರ ಹತ್ರ ಉತ್ತಮವಾದ ಸ್ಕಿಲ್ ಇದೆ, ನಿಮ್ಮಲ್ಲಿ ಪ್ಲಾಟ್ಫಾರ್ಮ್ ಕಡಿಮೆ ಇದೆ, ಅದಕ್ಕಾಗಿ ನೀವು ಬೇರೆ ಬೇರೆ ಸಂಘ ಸಂಸ್ಥೆ ಸೇರಿಕೊಳ್ಬೇಕು. ಅದು BNI ಅಂತ ಸಂಸ್ಥೆಯಲ್ಲಿ, ರೋಟರಿ ಇರಲಿ, JCC ಇರಲಿ, ಏನೆಲ್ಲ ನಿಮಗೆ ಎಲ್ಲಿ ಎಲ್ಲ ಸೋಷಿಯಲ್ ಫೀಲ್ಡ್ ಸಿಗ್ತದ, ಬಹುಶಃ ಆ ಫೀಲ್ಡ್ ಅಲ್ಲಿ ತಾವು ಸೇರಿಕೊಂಡು ತಮ್ಮಲ್ಲಿರುವ ಟ್ಯಾಲೆಂಟ್ ಏನಿದೆ, ತಮ್ಮಲ್ಲಿರುವಂತಹ ಶಕ್ತಿ, ಅದನ್ನು ಬಹುಶಃ ಅಲ್ಲಿ ಎಕ್ಸಿಬಿಟ್ ಮಾಡುವಂತ ಅವಕಾಶ ಆದ್ರೆ ನಿಮ್ಗೆ ಫ್ಯೂಚರ್ ದೊಡ್ಡ ಮಟ್ಟದ ಅವಕಾಶ ಖಂಡಿತವಾಗಿಯೂ ಸಿಗ್ತದೆ. ದಟ್ ಈಸ್ ವಾಟ್ ಆಲ್ವೇಸ್ ಐ ಟೆಲ್, ನೆಟ್ವರ್ಕ್ ಇಸ್ ಎ ನೆಟ್ ವರ್ತ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಗೆ ಎಷ್ಟು ನೆಟ್ವರ್ಕ್ ಬರ್ತದೆ, how much will be a net worth also, that will be more and more value will be there for a personality. ಆದಾಗ ನಾನು ದೀರ್ಘವಾಗಿ ಮಾತಾಡದೆ, ಎಲ್ಲ ವಿದ್ಯಾರ್ಥಿ ಯಾವ್ದು ಇವತ್ತು ಬಂದಿದ್ದೀರಾ, ತಾವೆಲ್ಲರೂ ಕೂಡ ಉದ್ಯೋಗವನ್ನು ಅರಸಿಕೊಂಡು ಇವತ್ತು ಬಂದಿದ್ದೀರಿ. ಕಂಪನಿಗಳು ಕೂಡ ಹಲ್ವಾಸ್ ಅವರ ವಿಶ್ವಾಸದಲ್ಲಿ ಕಂಪನಿಗಳು ಕೂಡ ಬೇರೆ ಬೇರೆ ಉತ್ತಮವಾದ ಕಂಪನಿ ಬಂದಿದ್ದೀರಿ. ದಯವಿಟ್ಟು ಕರೆಕ್ಟಾಗಿ ತಾವು ಭಾಗವಹಿಸಿಕೊಂಡು ಕೂತ್ಕೊಳ್ಳಿ. ಕೆಲಸ ಸಿಕ್ಕಿದ್ರೆ ದಯವಿಟ್ಟು ಕರೆಕ್ಟಾಗಿ ಅಲ್ಲಿ ಕೆಲಸ ಮಾಡಿ. ಕಂಪನಿಯಲ್ಲಿ ನೀವಲ್ಲಿ ಕೆಲಸಕ್ಕೆ ಸೇರಿದು ಮತ್ತೆ ಅಲ್ಲಿ ನೋಡಿ ನನಗಿದು ಸಂಬಳ ಸಾಕಾಗ್ಲಿಲ್ಲ, ನನಗಿದ್ದಿಲ್ಲ ಮತ್ತೆ ಹೇಳಿದ್ರೆ ಮತ್ತೆ ಇಲ್ಲಿ ಬಂದು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮಂಗಳೂರಿಗೆ ಬಹಳ ಹಿಂದೇಟಾಗುವಂತ ಕೆಲಸ ಆಗ್ತದೆ. ಸೊ ನೀವು ಕೆಲಸ ಸೇರೋ ಮುಂಚೆ ನೀವು ಬೇಕಾ ಬೇಡವಾ, ಬೇಡದಿದ್ರೆ ಸಂತೋಷ, ಏನು ತೊಂದರೆ ಇಲ್ಲ, ಕಷ್ಟ ಆಗಿದ್ರು ಕೂಡ ಬೇರೆ ಎಲ್ಲಿ ಸಿಗ್ತದೆ ನೀವು ಅಲ್ಲಿಗೆ ಹೋಗಿ. ಯಾಕೆಂತ ಹೇಳಿದ್ರೆ ನಮ್ಗೆಲ್ಲ ಅನುಭವ ಆಗಿದೆ, ನಮ್ಗೆ ಇಲ್ಲಿ ನಾವೆಲ್ಲ MLA MP ಗಳಿಗೆಲ್ಲ ಅನುಭವ ಆಗಿದೆ. ನಾನು ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಹೇಳುದು, ನನ್ನ ಹತ್ರ ಒಮ್ಮೆ ಬಂದರು ತಂದೆ ಕರ್ಕೊಂಡು, ಇವರು ಇಂಜಿನಿಯರಿಂಗ್ ಕಲ್ತಿದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರ್, ಇವರಿಗೊಂದು ಕೆಲಸ ಮಾಡಿ ಅಂತೇಳಿ. ನಾನು ಯಾರಿಗೆ ಫೋನ್ ಮಾಡುದು, MRL ಪಕ್ಕದಲ್ಲಿ ಕಂಪನಿ ಇತ್ತು, ಅವನಿಗೆ ಫೋನ್ ಮಾಡಿದೆ, ಇದಮ್ಮ ಇಬ್ಬರು ಬಂದಿದ್ದಾರೆ, ಅವ್ರು ಮೆಕ್ಯಾನಿಕಲ್ ಕಲ್ತಿದ್ದಾರೆ, ಬಹಳ ಕಷ್ಟದಲ್ಲಿ ಕಲ್ತವರು, ಅವ್ರಿಗೊಂದು ಕೆಲಸ ಇಲ್ಲ ಕೊಡಿ. ಆಯ್ತು ಕಾದರು ಕಲಿಸಿ, ನಿಮ್ಮ ಪರಿಚಯ ಇದೆಲ್ಲ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಹೋದ್ರು, ನಾನು ಮರ್ತು ಬಿಟ್ಟು ನಾನು ಅಷ್ಟೇಗಿದ್ದೇನೆ. 6 ತಿಂಗಳಂತ ಇನ್ನೊಬ್ಬರು ಬಂದರು, ಇವನು ಕೂಡ ಕಂಪನಿ ಮೆಕ್ಯಾನಿಕಲ್ ಆಗಿದೆ, ಇವನಿಗೆ ಎಲ್ಲದೊಂದು ಕೆಲಸ ಇದೆ ಒಂದು ಕೊಡಿ ಅಂತೇಳಿ ಸ್ವಾಭಾವಿಕ ಡೈಲಿ ಬರ್ತಾರೆ. ನನಗೆ ಮತ್ತೆ ಯಾರಿಗೆ ನೆನಪು ಮಾಡೋದು, ಇವನಿಗೆ ಒಂದು ಫೋನ್ ಮಾಡಿದ್ದೆ, ಮೊನ್ನೆ ಇಬ್ಬರಿಗೆ ಕೆಲಸ ಕೊಟ್ಟು ಧನ್ಯವಾದಗಳು, ಈಗ ಇನ್ನೊಬ್ಬ ಬಂದಿದ್ದಾನೆ ಯುವಕ, ಅವನಿಗೊಂದು ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ದೆ. ಆಗೋನು ಹೇಳ್ತಾನೆ, ಖಾದರ್ ಅವರೇ ಅದೊಂದು ಬೇಡ ಏನು, ನಮಸ್ಕಾರ ಅದೊಂದು ಬೇಡ ಏನಂದ್ರೆ, ನಿಮ್ಮವರು ಬರುವಾಗೆಲ್ಲ ನಾನು ದನಿ ಅವ್ರ ಕೆಲಸದವರು, ಸೇರಿದ ನಂತರ ಅವರು ದನಿ ನಾನು ಇವರ ಕೆಲಸದವರು ಅಂತ ಪರಿಸ್ಥಿತಿ ಆಗುವಂತ ಅವಕಾಶ ಇವತ್ತು ಆಗಿದೆ. ಯಾಕಂದ್ರೆ ಏನು ಬಂದು ಅಲ್ಲಿ ಕೂತ್ಕೊಂಡು ಮಾತಾಡೋ, ಸರಿ ಕೆಲಸ ಮಾಡೋದಿಲ್ಲ, ಮತ್ತೆ ಟೀ ಕುಡಿಲಿಕ್ಕೆ ಹೋಗುದು, ಮತ್ತೆ ಇವನೇ ಇಲ್ಲ, 1 ತಿಂಗಳು ಬರುದಿಲ್ಲ. ಫೋನ್ ಮಾಡಿ ಎಲ್ಲಿದೆ ಅಂತ ಕೇಳಿದ, ಅವನು ಫಾರಿನಿಗೆ ಹೋಗಿದ್ದಾನೆ. ಫಾರಿನಿಗೆ ಹೋಗ್ಲಿ, ನನ್ನ ಹತ್ರ ಹೇಳಿ ಹೋಗ್ಬೇಕಲ್ಲ. ನಾವು ಇವರನ್ನು ನಂಬಿಕೊಂಡು, ನಾವು ಬೇರೆಯವರಿಂದ ಪ್ರಾಜೆಕ್ಟ್ ತಗೊಂಡು, ನಾವು ನಿಮ್ಗೆ ಇಷ್ಟು ದಿವಸ ಅಂತ ಹೇಳಿ ಇವ್ರ ಕೆಲಸಕ್ಕೆ ಬರದಿದ್ರೆ ನನ್ನ ಕಂಪನಿ ಹೆಸರು ಕೆಡ್ತದಲ್ಲ. ಆದಾಗ ಇದೆಲ್ಲ ನೀವು ಪ್ರಾಕ್ಟಿಕಲ್ ಆಗಿ ನೀವು ಆಲೋಚನೆ ನೀವು ಮಾಡಬೇಕು. ಒಂದು ಕಡೆ ನೀವು ಸೇರಿದ್ರೆ ಮತ್ತೆ ನೀವು ಬಹುಶಃ ವಿಶ್ವಾಸ ಉಳಿಸಿಕೊಳ್ಳೋ ಕೆಲಸ ಆದ್ರೆ ಅದು ಬೇರೆಯವರಿಗೆ ಆ ಕಂಪನಿಯಲ್ಲಿ ಪ್ರಯೋಜನ ಆಗ್ತದೆ. ಮಂಗಳೂರಿನ ಯುವಕರು ಅಥವಾ ಇಲ್ಲಿ ಬಂದ ಈ ಕರಾವಳಿ ಪ್ರದೇಶದವರು ಆ ನಿಯತ್ತಿದೆ, ಪ್ರಾಮಾಣಿಕತೆ, ಬದ್ಧತೆ ಇದೆ ಅಂತ ಹೆಸರು ಬಂದ್ರೆ ಅದು ಬೇರೆಯವರಿಗೆ ಅದರ ಪ್ರಯೋಜನ ಇವತ್ತು ಆಗ್ತದೆ. ನಿಮ್ಗಲ್ಲಿ ಸೇರಿರ್ಬೋದು, ಬೇರೆ ಕೆಲಸ ಒಂದು ಸಿಕ್ಕಿರ್ಬೋದು, ಬೇರೆ ಪ್ರಶ್ನೆ. ಅದು ಬೇರೆ ತುಂಬಾ ಜನರಿಗೆ ತೊಂದರೆ ಆಗುವಂತ ಅವಕಾಶಕ್ಕೆ ಯಾರು ಕೂಡ ಇದು ಕೊಡುವಂತ ಅವಕಾಶ ಇವತ್ತು ಆಗ್ಬೇಕು. ಕರಾವಳಿ ಪ್ರದೇಶ ಮತ್ತು ನಮ್ಮ ಕೋಸ್ಟಲ್ ಮಂಗಳೂರಿನ ಯುವಕರು ಮತ್ತು ಯಾರು ಬರ್ತಾರ ಅವ್ರೊಂದು ವಿಶ್ವಾಸ ಬರ್ತಾವ, ಸಮಾಜ ಅವರನ್ನು ನಂಬುವುದು, ಕೆಲಸ ಕೊಟ್ಟರೆ ಬಹಳ ಪ್ರಾಮುಖ್ಯತೆ ಕೆಲಸ ಮಾಡ್ತಾರೆ, ಆ ಕಂಪನಿ ಮೇಲೆ ಪ್ರೀತಿ ತೋರಿಸಿದ ಕಮಿಟ್ಮೆಂಟ್ ಇದೆ ಅಂತೇಳಿ ದೊಡ್ಡ ಮಟ್ಟದ ನಮ್ಮ ವ್ಯಾಲ್ಯೂ ಇದೆ, ಫೇಸ್ ವ್ಯಾಲ್ಯೂ ಬರುವಂತ ಕೆಲಸ ಇವತ್ತು ಆಗ್ಬೇಕಾದ್ರೆ ಅದು ಎಲ್ಲ ನಿಮ್ಮ ಕೈಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಮತ್ತು ತಾವೆಲ್ಲರೂ ಕೂಡ ದಯವಿಟ್ಟು ಬೇರೆ 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 ಕಲ್ತಿದ್ದೀರಿ, AI ಕೂಡ ಸ್ವಲ್ಪ ತಾವೆಲ್ಲ ಎಕ್ಸ್ಪರ್ಟ್ ಆಗುವಂತ ಕೆಲಸ ಇವತ್ತು ಮಾಡಿ. AI ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅತಿ ಅಗತ್ಯ, ಪ್ರತಿಯೊಬ್ಬನಿಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಅತಿ ಅಗತ್ಯ. ಕೆಲವರಿಗೆ ಭಾವನೆ ಇದೆ ನಮ್ಮ ಕೆಲಸ ಹೋಗ್ತದೆ ಅಂತೇಳಿ, ಅದು ಹಿಂದೆ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದು, ಮಿಷಿನ್ ಬಂದಾಗ ಕೂಡ ಮಿಷಿನ್ಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ದೆ, ಇದು ನನ್ನ ಕೆಲಸ ತೆಗೀತದೆ ಅಂತೇಳಿ. ಮಿಷಿನ್ ಹೋಗಿ ಕಂಪ್ಯೂಟರ್ ಬಂದಾಗ ಇಲ್ಲದಂತೆ ಕಂಪ್ಯೂಟರ್ ನನ್ನ ಕೆಲಸ ತೆಗೀತದೆ ಅಂತೇಳಿ. ಈಗ AI ಬಂದು ಯಾವ ಕೆಲಸ ತೆಗೆಯುವುದಿಲ್ಲ, ನಿಮ್ಮನ್ನು ಅದು ಜಾಸ್ತಿ ಸ್ಮಾರ್ಟ್ ಅನ್ನಾಗಿ ಮಾಡ್ತದೆ. ಬೇರೆ ಬೇರೆ ಅವಕಾಶಗಳು ಬೇರೆ ಬೇರೆ ಕಡೆ ಸಿಗ್ತದೆ. ನೀವು ಕಲಿಯದಿದ್ರೆ ಮಾತ್ರ ನೀವು ದೂರ ನಿಲ್ಲುವಂತ ಕೆಲಸ ಆಗ್ತದೆ. ಅದಕ್ಕಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗೆ ನಾನು ಹೇಳೋದಿಷ್ಟೇ, ಇವತ್ತು ನಾವೇನು ಡಿಗ್ರಿಯಲ್ಲಿ ಶಿಕ್ಷಣ ನಾವು ಕೊಡ್ತಾ ಇದ್ದೇವ, ಇದೇ ಕೋರ್ಸ್ ನೀವು AI ಸೇರ್ಪಡೆ ಮಾಡಿದ್ರೆ, ಇವರಿಗೆಲ್ಲರಿಗೂ ಕೂಡ AI ಅನ್ನು ಸೇರ್ಪಡೆ ಮಾಡದಿದ್ರೆ
10 ವರ್ಷ ಆಗುವಾಗ ಇವರು ಕಲಿಯುವಂಥ ಸಬ್ಜೆಕ್ಟೇ ಬೇರೆ, ಅಲ್ಲಿ ಕೆಲಸ ಸಿಕ್ಕುವಂಥ ಸಬ್ಜೆಕ್ಟೇ ಬೇರೆ, ಒಂದಕ್ಕೊಂದು ಕನೆಕ್ಷನ್ನೇ ಇರುವುದಿಲ್ಲ. ಹೇಗೆ ನಿಮಗೆಲ್ಲ ಕಾರ್ ಡ್ರೈವಿಂಗ್ ಎಲ್ಲ ಗೊತ್ತಿದೆಯಲ್ಲ, ಬೈಕ್ ಎಲ್ಲ ತಾವು ಬಿಡ್ತಿದ್ದೀರಲ್ಲ, ಕಾರು ಮತ್ತು ಬೈಕ್ ಬಿಡಲಿ ಎಷ್ಟು ಇವತ್ತು ಅಗತ್ಯ ಇದೆಯಾ, ನಿಮ್ಗೆ ಜೀವನ ಮುಂದೆ ಹೋಗ್ಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅಷ್ಟೇ ಅಗತ್ಯ. ಇಟ್ಸ್ ಲೈಕ್ ಕಾರ್ ಡ್ರೈವಿಂಗ್. ಪ್ರತಿಯೊಬ್ಬರು ಕಲಿಯುವಂಥ ಒಂದು ಅವಕಾಶ ಆಗುವಂಥ ಅವಕಾಶ ಆಗ್ಬೇಕಂತ ಹೇಳಿಕೊಳ್ತಾ ದೀರ್ಘವಾಗಿ ಮಾತಾಡದೆ, ಈಗಾಗಲೇ ತಡವಾಗಿದೆ, ವಿದ್ಯಾರ್ಥಿಗಳು ಯುವಕರೆಲ್ಲ ಕಾಯ್ತಾ ಇದ್ದೀರಿ. ಮೋಹನ್ ಅವರು ಟೈಮ್ ಟು ಟೈಮ್ ಅವ್ರ ಕೆಲಸದಲ್ಲಿ ಕೂಡ ಹೋಗುವಂಥ ಸಂದರ್ಭ ಇದೆ. ಅದಕ್ಕಾಗಿ ನಾನು ಬಹುಶಃ ಈ ನಮ್ಮ ಕರಾವಳಿ ಜನತೆಯ ಪರವಾಗಿ, ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಅವರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಡೀ ಎಲ್ಲರ ಪರವಾಗಿ ನನ್ನ ಅವರ ಅಭಿನಂದನೆ, ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಮಗೆಲ್ಲರಿಗೂ ಕೂಡ ವಿಶೇಷವಾದ ಗೌರವ ಸಿಕ್ಕುವಂಥ ಅವಕಾಶ ಇವತ್ತು ಆಗಿದೆ. ಅಂಥವ್ರಿಗೆ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿ ಇನ್ನಷ್ಟು ಕೊಟ್ಟು ಅವರ ಸೇವೆ ಬಹುಶಃ ಯುವ ಜನಾಂಗಕ್ಕೆ ಬಂದು ಅದರ ಮುಖಾಂತರ ಭವಿಷ್ಯದ ಹುಟ್ಟಿ ಬಂದ ಮಕ್ಕಳಿಗೆ ಅದು ವರ್ಗಾಯಿಸುವಂತಹ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ಆಗಲಿ ಅಂತ ನಾನು ಕೇಳಿಕೊಳ್ತಾ, ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ, ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಮಾತು ಮುಗಿಸಿ ದೇವರ ಹೆಸರಲ್ಲಿ ನಾನು ಇದು ಉದ್ಘಾಟಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ಮಾತುಗಳ ಮುಖಾಂತರವಾಗಿ ದಿಕ್ಸೂಚಿ ಮಾತುಗಳನ್ನು ಸೂಚಿಸಿದಂಥ ಗೌರವಾನ್ವಿತ ಸಚಿವರಿಗೆ ವಂದನೆಗಳು. ಮುಂದೆ ದೇಶ ಸೇವೆಯ ಹಂಬಲದೊಂದಿಗೆ ಕ್ಯಾಪ್ಟನ್ ಆಗಿ ಜನಸೇವೆಯ ಹಂಬಲದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂಥವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಇವತ್ತು ನಮಗೆ ಅತಿಥಿಗಳು. ಅವರ ಅತಿಥಿಗಳ ಮಾತುಗಳಿಗೋಸ್ಕರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಆಳ್ವಾಸ್ ಶಿಕ್ಷಣ ಫೌಂಡೇಶನ್ ವತಿಯಿಂದ ನಡೀತಾ ಇರುವಂಥ ಆಳ್ವಾಸ್ ಪ್ರಗತಿಯ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂಥ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾಗಿರುವಂಥ ಶ್ರೀ UT ಖಾದರ್ ಅವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮುಲ್ಕಿ ಮೂಡುಬಿದ್ರೆಯ ಶಾಸಕರು ಆತ್ಮೀಯರಾಗಿರುವ ಉಮಾನಾಥ್ ಕೋಟ್ಯಾನ್ ಅವರೇ, ಶಾಸಕರಾಗಿರುವ ಹರೀಶ್ ಪೂಂಜಾ ಅವರೇ, ಈ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಡಾಕ್ಟರ್ ಮೋಹನ್ ಆಳ್ವ ಅವರೇ, PGR ಸಿಂಧ್ಯಾ ಅವರೇ, ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರೇ, KD ಶೆಟ್ಟಿ ಅವರೇ, ಅಶ್ವಕ್ ಅವರೇ, ಪೂರನ್ ಅವರೇ, ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೊದಲನೇ ಬಾರಿಗೆ ಆಳ್ವಾಸ್ ಪ್ರಗತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕಳೆದ ಹಲವಾರು ದಿವಸದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಪ್ರತಿಯೊಬ್ಬರು, ಡಾಕ್ಟರ್ ಮೋಹನ್ ಆಳ್ವರಿಂದ ಹಿಡಿದು ವಿವೇಕ್ ಆಳ್ವರಿಂದ ಹಿಡಿದು ಪ್ರತಿಯೊಬ್ಬರು ಯಾವ ರೀತಿಯ ಶ್ರಮವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಕೊಂಡು ಬಂದೆ. ಆ ಕಾರಣಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಲೋಕಸಭಾ ಅಧಿವೇಶನ ಇದ್ರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಮತ್ತು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಾನು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಬಗ್ಗೆ ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು. ಸ್ಟಾರ್ಟ್ಅಪ್ನಿಂದ ಸ್ಕೇಲಪ್ಗೆ ಯಾವುದಾದ್ರೂ ಒಂದು ಉದಾಹರಣೆ ಇದ್ದರೆ ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಅವರು ನುಡಿಸಿರಿ ಇರಲಿ, ವಿರಾಸತ್ ಇರಲಿ, ಇವತ್ತು ಪ್ರಗತಿ ಇರಲಿ, ಆಳ್ವಾಸ್ ಶಿಕ್ಷಣ ಸಂಸ್ಥೆ ಇರಲಿ, ಆಳ್ವಾಸ್ನ ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಅಲ್ಲಿಂದ ಪ್ರಾರಂಭ ಆಗಿ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಮತ್ತು ಒಂದು ವ್ಯಕ್ತಿತ್ವವನ್ನು ಬೆಳೆಸಿದ್ದನ್ನ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮುಖಾಂತರ ನಾನಂತೂ ಕಂಡಿದ್ದೇನೆ. ಯಾವುದೇ ಕಾರ್ಯಕ್ರಮವನ್ನು ಅವರು ತೆಗೆದುಕೊಳ್ಳಿ, ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಂಡು, ಸಮಾಜಮುಖಿಯಾಗಿ ಯೋಚನೆ ಮಾಡಿಕೊಂಡು, ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಇವತ್ತು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತಕ್ಕೆ ಕೊಟ್ಟಿರುವಂಥ ಒಂದು ಮಾಡೆಲ್ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ನಾನು ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ, ವಿವೇಕ್ ಆಳ್ವ ಅವರಿಗೆ ಮತ್ತು ಇಡೀ ಶಿಕ್ಷಣ ಸಂಸ್ಥೆಯ ಎಲ್ಲ ಬಂಧುಗಳಿಗೂ ವಿಶೇಷವಾಗಿ ಈ ಜಿಲ್ಲೆಯ ಸಂಸತ್ ಸದಸ್ಯನಾಗಿ ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಪ್ರಧಾನಮಂತ್ರಿಗಳು 2047ರೊಳಗೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ದಾರೆ. ಆ ಕನಸು ನನಸಾಗಬೇಕಾದ್ರೆ ಡಾಕ್ಟರ್ ಮೋಹನ್ ಆಳ್ವ ಅವರಂಥ ವ್ಯಕ್ತಿತ್ವದ ಮತ್ತು ಡಾಕ್ಟರ್ ಮೋಹನ್ ಆಳ್ವ ಅವರಂಥ ವ್ಯಕ್ತಿತ್ವದ ವ್ಯಕ್ತಿಗಳು ನಿರ್ಮಾಣ ಮಾಡಿರುವಂಥ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕಾದ ಅವಶ್ಯಕತೆ ಇದೆ. ಯಾಕಂದ್ರೆ ಶಿಕ್ಷಣ ಮತ್ತು ಮುಂದಿನ ದಿವಸದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ಅತ್ಯಂತ ಅವಶ್ಯಕತೆ ಇದೆ. ಒಂದು ಉತ್ತಮ ಶಿಕ್ಷಣ ಮತ್ತೆ ಮುಂದಿನ ದಿವಸದಲ್ಲಿ ತಾವು ಕೆಲಸಕ್ಕೆ ಸೇರುವಂಥ ಸಂದರ್ಭದಲ್ಲಿ ಆ ಕೆಲಸದಲ್ಲಿ ಪ್ರೊಡಕ್ಟಿವ್ ಆದಂಥ ಕೆಲಸ ಅತ್ಯಂತ ಅವಶ್ಯಕತೆ ಇರುವಂಥ ಒಂದು ಅಂಶ. ಹಾಗಾಗಿ UT ಖಾದರ್ ಅವರು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಶಿಸ್ತು, ಕಮಿಟ್ಮೆಂಟ್, ಬದ್ಧತೆ ಇದೆಲ್ಲವನ್ನ ಇಟ್ಕೊಂಡು ಒಂದು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಂಥ ಜನರು ನಾವು. ಹಾಗಾಗಿ ನೀವು ಮುಂದಿನ ದಿವಸದಲ್ಲಿ ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರುವಂಥ ಸಂದರ್ಭದಲ್ಲಿ ಇಲ್ಲಿಯ ಸಂಸ್ಕೃತಿಗೆ ಅನುಗುಣವಾಗಿ
ಅತ್ಯಂತ ಪ್ರಾಮಾಣಿಕವಾಗಿ ಅಲ್ಲಿ ದುಡಿಯುವಂಥ ಅವಶ್ಯಕತೆ ಇದೆ. ಯಾಕೆಂದರೆ ಇಟ್ ವಿಲ್ ಕ್ಯಾರಿ ಅ ಲೆಗಸಿ. ನೀವು ಅಲ್ಲಿ ಹೋಗಿ ಏನೋ ಮಾಡಿದರೆ ಅದು ಕೇವಲ ನಿಮ್ಮ ಸಮಸ್ಯೆಯಾಗಿ ಉಳಿಯೋದಿಲ್ಲ, ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಮಸ್ಯೆಯಾಗಿ ಮಂಗಳೂರಿನವರು ಈ ರೀತಿ ಅನ್ನುವಂಥ ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಯಾಕೆಂದರೆ ನಮ್ಮ ಜನರಿಗೆ ಒಂದು ದೊಡ್ಡ ಹೆಸರಿದೆ. ಎಲ್ಲೇ ಹೋದರೂ ಕೂಡ ಶಿಕ್ಷಣ ಕಡಿಮೆ ಇದ್ರೂ ಕೂಡ ಮುಂಬೈಯಲ್ಲಿ ಹೋಗಿ ಒಂದು ದೊಡ್ಡ ಹೆಸರನ್ನು ಸ್ಥಾಪನೆ ಮಾಡಿದಂಥ ಜನ ನಾವು. ಹಾಗಾಗಿ ಆ ಪರಂಪರೆಯನ್ನು ಕೊಂಡೋಗ್ಬೇಕಂತ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂದಿರುವಂಥ ಎಲ್ಲ ಸಂಸ್ಥೆಗಳಿಗೂ 350ಕ್ಕಿಂತಲೂ ಹೆಚ್ಚಿನ ಸಂಸ್ಥೆಗಳು ಇಲ್ಲಿ ಉದ್ಯೋಗಾಕಾಂಕ್ಷಿಗಳನ್ನು ಹುಡುಕಿಕೊಂಡು ಬಂದೆ, ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಇಲ್ಲಿಗೆ ಬಂದಿದೆ. ಅವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಈ ಪ್ರಯತ್ನಕ್ಕೆ ಭಗವಂತನ ಆಶೀರ್ವಾದ ಇರಲಿ, ಸಮಸ್ತ ಸಜ್ಜನ ಬಂಧುಗಳ ಶುಭ ಹಾರೈಕೆಗಳಿರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ವಂದನೆಗಳು ಸರ್. ಮುಂದೆ MRG ಗ್ರೂಪ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರುವ ಕೊಡುಗೈ ದಾನಿಗಳಾಗಿರತಕ್ಕಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಸನ್ಮಾನಿತರ ಪರವಾಗಿ ಮಾತನಾಡಬೇಕು ಅಂತ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೂಡುಬಿದಿರೆಯ ಈ ಆಳ್ವಾಸ್ ಪ್ರಗತಿ ಎನ್ನುವ ಈ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ನನ್ನ ಮಿತ್ರರು ಮತ್ತು ನಿಮ್ಮೆಲ್ಲರ ಆತ್ಮೀಯರು, ಕರ್ನಾಟಕ ರಾಜ್ಯದ ಸಚಿವರು UT ಖಾದರ್ ಅವರೇ, ಈ ಭಾಗದ ಶಾಸಕರು ಉಮಾನಾಥ್ ಕೋಟೆಂದ್ರವರೇ, ಹಾಗೆ ನಮ್ಮ ಮಂಗಳೂರು ಜಿಲ್ಲೆಯ ಲೋಕಸಭಾ ಸದಸ್ಯರು, ನಮ್ಮೆಲ್ಲರ ಆತ್ಮೀಯ ಮಿತ್ರರು ವಿಜಯ್ ಚೌಟ್ರವರೇ, ಬೆಳ್ತಂಗಡಿಯ ಶಾಸಕರು, ನನ್ನ ಹಿರಿಯರು, ಮಾರ್ಗದರ್ಶಕರು PGR ಸಿಂಧಿಯವರೇ, ಅಭಯ್ ಕುಮಾರ್ ಜೈನ್ ಅವರೇ, ಹಾಗೆ ಇವತ್ತು ಸನ್ಮಾನಿತಗೊಂಡಂತಹ 4 ಉದ್ದಿಮೆದಾರರೇ, ನನ್ನ ಮಿತ್ರರು ಕುಸುಮಾಕರ್ ಶೆಟ್ಟಿ ಕೂಡ ಇದ್ದಾರೆ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರತಕ್ಕಂಥ ನನ್ನ ಮಿತ್ರರು ಮತ್ತು ನನ್ನ ಗುರುಗಳು ಆದಂತಹ ಮೋಹನ್ ಆಳುವವರೇ, ಅವರ ಮಗ ವಿವೇಕ್ ಆಳುವವರೇ, ವೇದಿಕೆಯ ಕೆಳಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರೇ ಮತ್ತು ವಿದ್ಯಾರ್ಥಿನಿ. ಬಹುಶಃ ಮೂಡುಬಿದಿರೆ ಎನ್ನುವುದು ಹಲವಾರು ಶತಮಾನಗಳ ಇತಿಹಾಸ ಇರುವ ಒಂದು ಜೈನ ಕಾಶಿ, ಧಾರ್ಮಿಕ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಹೊಂದಿರುವ ಒಂದು ಊರು ಅದು ಮೂಡುಬಿದಿರೆ. ಇವತ್ತು ಮೂಡುಬಿದಿರೆ ಹೆಸರು ಭಾರತದ ಭೂಪಟದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಆಳ್ವಾಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಆಳ್ವಾಸ್ ಎಜುಕೇಷನ್ ಸಂಸ್ಥೆ ಅಂದರೆ ಅದು ಮೂಡುಬಿದಿರೆ ಅಂದರೆ ಆಳ್ವಾಸ್ ಎಜುಕೇಷನ್ ಸಂಸ್ಥೆ. ನನಗೆ ಮೋಹನ್ ಆಳುವರು ಅವರು ಹೇಳಿದರು, ಅವರ ಸ್ವಾಗತ ಭಾಷಣದಲ್ಲಿ ಹೇಳಿದರು, ನನಗೆ ಭಾಳ ಹಳೆಯ ಸಂಬಂಧ ಪರಿಚಯ ಅಂತೇಳಿ. ನಾವು ಒಟ್ಟಿಗೆ ಕ್ಲಾಸ್ಮೇಟ್ ಅಲ್ಲ, ನನಗಿಂತ ಅವರು ಭಾಳ ದೊಡ್ಡ ಸೀನಿಯರ್. ಮೋಹನ್ ಆಳುವರೇ, ನನಗಿಂತ ನೀವು ಭಾಳ ಸೀನಿಯರ್. ಬನ್ಸ್ ಹಾಸ್ಟೆಲ್ನಲ್ಲಿ ನಾವು ಒಟ್ಟಿಗೆ ಇದ್ದೆವು. ಆವಾಗ ನಮ್ಮೆಲ್ಲರಿಗೆ ಬನ್ಸ್ ಹಾಸ್ಟೆಲ್ ಒಂದು 100 ಜನ ಇದ್ದೆವು. ಯಾವಾಗ ಮೋಹನ್ ಆಳುವರು ಹಾಸ್ಟೆಲ್ಗೆ ಬರ್ತಾರಂತೆ ನಾವೆಲ್ಲ ಕಾಯ್ತಾ ಇರೋದು ಗೇಟ್ ಹತ್ರ. ಯಾಕೆ ಆವಾಗಲಿಂದ ಒಂದು ಕಲಾವಿದ ಅವರು ಬಂದರೆ ನಮಗೆ ಆ ಒಂದು ಖುಷಿ, ಒಂದು 3-4 ಗಂಟೆ ನಗಿಸ್ತಾ ಇದ್ರು. ಭಾಳ ಒಂದು ಸಂತೋಷದ ಸಂಗತಿ. ಇವತ್ತು ಅವರು ಈ ಮೂಡುಬಿದಿರೆಯ ಒಂದು ದೃಷ್ಟಿಕೋನವನ್ನೇ ಒಂದು ಬದಲಾಯಿಸಿ ನಮ್ಮ ಒಂದು ಮಿತ್ರರು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದು ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. 1983 ಇಸ್ವಿನಲ್ಲಿ ಉಡುಪಿ ಜಿಲ್ಲೆಯ ಒಂದು ಕೊರಂಗಬಾಡಿ ಗ್ರಾಮದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ನಾನು ನಿಮಗೆ ಈಗ ನಿಮ್ಮನ್ನು ಉದ್ಯಮಿ ಇವತ್ತು ಉದ್ಯೋಗವನ್ನು ಹುಡ್ಕೊಂಡು ಬಂದಿದೆ. ನಾವೆಲ್ಲ ಉದ್ಯೋಗವನ್ನು ಹುಡ್ಕೊಂಡು ಹೋದವರು ಬೆಂಗಳೂರಿಗೆ.
ಆ ಸಮಯದಲ್ಲಿ ನಾನು ಬದುಕು ಕಟ್ಟಬೇಕಂತ ಉದ್ಯೋಗ ಹುಡ್ಕೊಂಡು ಹೋದ್ರೆ ನನಗೆ ಬೆಂಗಳೂರಿನಲ್ಲಿ ಯಾರು ಕೆಲಸ ಕೊಟ್ಟಿಲ್ಲ. ಕಡೆಗೆ ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಒಂದು ಪ್ರಿಂಟಿಂಗ್ ಪ್ರೆಸ್ ಮುಖಾಂತರ ನಾನು ಬಿಸ್ನೆಸ್ಸನ್ನು ಮುಂದುವರಿಸಿದೆ. ಇವತ್ತು ನಾವು ಎಷ್ಟು ಕಲಿತಿದ್ದೇವೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಭಾಳ ಚೆನ್ನಾಗಿ ಹೇಳಿದರು UT ಖಾದರ್ ಅವರು ಬೇರೆ ವಿಷಯ ಬೇರೆ ರೀತಿಯಲ್ಲಿ ಹೇಳಿದರು. ಒಬ್ಬ ಸ್ಟ್ರೀಟ್ನ ಬಗ್ಗೆನೂ ನಿಮಗೆ ಪರಿಚಯ ಇರಬೇಕು, ಅಗತ್ಯ ಇರಬೇಕು, ಅದರ ಬಗ್ಗೆನೂ ನೀವು ಅರ್ಥ ಮಾಡಿಕೊಳ್ಬೇಕು. ಖಾಲಿ ವಿದ್ಯಾಭ್ಯಾಸ ಇದ್ದರೆ ಮಾತ್ರ ಸಾಲದು ಅಂತ. ನಾವೆಷ್ಟೇ ಬುದ್ಧಿವಂತರು ವಿದ್ಯಾವಂತರಾಗಿರಲಿ, ವಿದ್ಯೆ ಬೇಕು, ವಿದ್ಯೆ ಇಲ್ಲ ಅಂತ ಹೇಳುವುದಿಲ್ಲ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್, ನೋ ಡೌಟ್. ಮೋರ್ ದೆನ್ ಎಜುಕೇಶನ್, ಕಾಮನ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಬದುಕು ಕಟ್ಕೊಳ್ಬೇಕೆ. ನಿಮಗೆ ಈಗ ಎಲ್ಲಿಂದೋ ಇಲ್ಲಿ ಬಂದಿದ್ದೀರಿ, ನಿಮಗೆ ಆಳ್ವಾಸ್ ಅಂತ ಒಂದು ಸಂಸ್ಥೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ನಾಳೆ ಯಾವುದೋ ಒಂದು ಕಂಪನಿಯಲ್ಲಿ ನೀವು ಉದ್ಯೋಗ ನಿಮಗೆ ಸಿಗುತ್ತೆ. ಉದ್ಯೋಗವನ್ನು ನೀವು ಮಾಡಿಕೊಂಡು ಹೇಗೆ ಹೋಗ್ತೀರಿ ಅಂತೇಳಿ ನನಗೆ ಬಹಳ ಚೆನ್ನಾಗಿ ಅರ್ಥವಾಗಿದೆ. ಬಿಕಾಸ್ ನನ್ನ ಹತ್ರ ಇವಾಗ ನನ್ನ ಸಂಸ್ಥೆಯಲ್ಲೂ ಸುಮಾರು 4,000 ಜನ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಕೆಲಸ ಸಿಕ್ಕಿದ ಕೂಡಲೇ ನೀವು ಇಮಿಡಿಯೇಟ್ಲಿ ಮತ್ತೆ ನೆಕ್ಸ್ಟ್ ಅಪರ್ಚುನಿಟಿ ಸಿಕ್ಕಿದಾಗ ಜಂಪ್ ಮಾಡೋದು ಅದು ಬಿಟ್ಬಿಡಿ. ಎಕ್ಸ್ಪೀರಿಯನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸ್ ಒಂದು ಸಂಸ್ಥೆಯಲ್ಲಿ ಮತ್ತೆ ಒಂದೊಂದು ಸಂಸ್ಥೆ ಹೋಗುವಾಗ, ಒಂದು ಉದ್ದಿಮೆಗೆ ಹೋಗುವಾಗ ಅವರು ನೋಡ್ತಾರೆ ನಿಮ್ಮ ಬ್ಯಾಕ್ಗ್ರೌಂಡ್. ಈ ಹಳೆ ಸಂಸ್ಥೆಯಲ್ಲಿ ಎಷ್ಟು ವರ್ಷ ಇವನು ಕೆಲಸ ಮಾಡಿದ್ದಾನೆ, ಇವಳು ಕೆಲಸ ಮಾಡಿದ್ದಾಳೆ, ಯಾಕೆ ಇಷ್ಟು ಬೇಗ ಬಿಟ್ಟಿದ್ದಾರೆ. ಪ್ರತಿ ಒಂದು ಸಂಸ್ಥೆ ಉದ್ಯೋಗದಲ್ಲೂ ಉದ್ದಿಮೆಯಲ್ಲಿ 6 ತಿಂಗಳು 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ ಬಹಳ ಜನ ಉದ್ದಿಮೆದಾರರು ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗೆ ನಿಮ್ಮ ಬದುಕು, ನಾನು ಹೇಳಿದಾಗೆ ನೀವು ಬದುಕು ಎಲ್ಲಿಯಾದರೂ ನೀವು ಕಟ್ಕೊಳ್ಳಿ. ಬಟ್ ಉದ್ಯೋಗ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಉದ್ಯೋಗ ಸಿಗಲಿಲ್ಲ ಅಂದರೆ ಡಿಸಪಾಯಿಂಟ್ ಆಗಬೇಡಿ. ಇವತ್ತು ದೇಶದಲ್ಲಿ ನಮಗೆ ಬಹಳಷ್ಟು ಅವಕಾಶಗಳಿದೆ. ಇವತ್ತು ದೇಶದಲ್ಲಿ ನಮಗೆ ಉದ್ದಿಮೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಊರಿನಲ್ಲಿದೆ, ಪರವೂರಿನಲ್ಲಿ ಇದೆ. ನಾವಿವತ್ತು ಪರವೂರಿನಲ್ಲಿ ಉದ್ದಿಮೆ ಮಾಡ್ತಾ ಇದ್ದೇವೆ, ನಾವು ಪರದೇಶದಲ್ಲಿ ಮಾಡಬೇಕು ಅಂತೇಳಿ ಬಹಳ ಜನ ಆಲೋಚನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇರುವಂತಹ ಒಂದು ಅಪರ್ಚುನಿಟಿ ಇವತ್ತು ಯಾವ ದೇಶದಲ್ಲಿ ಇಲ್ಲ. ನಾನು ಎಲ್ಲ ದೇಶ ಸುತ್ತಕೊಂಡಿದ್ದೆ. ನಮ್ಮ ದೇಶ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ದೇಶವನ್ನು ಬಿಟ್ಟು ಹೋಗಬೇಡಿ. ಹಾಗೆ ನಿಮ್ಮ ಊರು, ನಿಮ್ಮ ಮಣ್ಣು, ತಂದೆ ತಾಯಿಯವರು ಇವತ್ತು ನೋಡಿ, ನಮ್ಮ 2 ಜಿಲ್ಲೆಯಲ್ಲಿ ಇವತ್ತು ಸುಳ್ಯದಿಂದ ಬೈಂದೂರುವರೆಗೆ ತಗೊಳ್ಳಿ, ನಮ್ಮಲ್ಲಿ 30 ಮೆಡಿಕಲ್ ಕಾಲೇಜ್ ಇದೆ. 8 ಮೆಡಿಕಲ್ ಕಾಲೇಜ್ ಇದೆ, 30 ಇಂಜಿನಿಯರಿಂಗ್ ಕಾಲೇಜ್, 8 ಮೆಡಿಕಲ್ ಕಾಲೇಜ್ ಹೇಗಿದೆ ಅಂತ ಹೇಳಿದ್ರೆ ಈಗ 7 ಇತ್ತು, ಒಂದು ಈಗ ಮೌನವಾಡವರೆದು ಈಗ ಸದ್ಯಕ್ಕೆ ಶುರು ಆಗ್ಲಿಕ್ಕೆ ಇದೆ. ಅದಕ್ಕೊಂದು ಎಲ್ಲರೂ ಒಂದು ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳು. ಅವರಿಗೂ ಅವರ ವಿವೇಕಾಲವಾಗಿದೆ. ಹಾಗೆ ಡೆಂಟಲ್ ಕಾಲೇಜು, ಆಯುರ್ವೇದಿಕ್ ಕಾಲೇಜುಗಳು, ಸಾಕಷ್ಟು ಕಾಲೇಜುಗಳು ಇದೆ, ಸಾಕಷ್ಟು ಯೂನಿವರ್ಸಿಟಿಗಳಿದೆ. ಇವತ್ತು ನಮ್ಮ ಈ 2 ಜಿಲ್ಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ವಿದ್ಯಾಭ್ಯಾಸ ಕಲಿಸಿ ಪಾಸ್ ಮಾಡಿಸಿ ನಾವು ಬಿಡ್ತೇವೆ. ಯಾರಿಗೂ ಊರಿನಲ್ಲಿ ತಂದೆ ತಾಯಿಯವರ ಜೊತೆ, ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣಿನ ಜೊತೆ ಇಲ್ಲಿ ಇರಬೇಕು ಅಂತ ಯಾರಿಗೂ ಅನಿಸೋದಿಲ್ಲ. ಎಲ್ಲರಿಗೂ ಬೆಂಗಳೂರು ಬೇಕು, ಬಾಂಬೆ ಬೇಕು, ಹೈದರಾಬಾದ್ ಬೇಕು, ಚೆನ್ನೈ ಬೇಕು. ನಮ್ಮೂರಲ್ಲಿ ಯಾರು ಇರಲಿಕ್ಕೆ ತಯಾರಿಲ್ಲ. ಯಾಕಂದರೆ ಕೆಲವು ಸಲ ನಾವು ಎನಿಸುವಾಗ ನಮಗೆ ಗೊತ್ತು, ನನಗೆ ಅವಕಾಶ ಇಲ್ಲ. ಯಾಕಂದ್ರೆ ನಮ್ಮ 2 ಜಿಲ್ಲೆಯಲ್ಲಿ ಅಂಥ ಅವಕಾಶ ಕೂಡ ಇಲ್ಲ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೊನ್ನೆ ನಾವು ಲಾಸ್ಟ್ ಒಂದು 3 ತಿಂಗಳ ಮುಂಚೆ ಇಲ್ಲಿ ಮಂಗಳೂರಿನಲ್ಲಿ ಬಹಳ ದೊಡ್ಡ ಕೋಸ್ಟಲ್ ಟೂರಿಸಂ ಮಾಡಬೇಕು, ಬಹಳ ದೊಡ್ಡದಾದ ಒಂದು ಫಂಕ್ಷನ್ ಅನ್ನು ಮಾಡಿದರು, ಒಂದು ಕಾರ್ಯಕ್ರಮವನ್ನು ಮಾಡಿದರು. ನಾನು ಕೂಡ ಕಾರ್ಯಕ್ರಮದಲ್ಲಿ ಇದ್ದೆ, ಖಾದರ್ ಕೂಡ ಇದ್ದರು. ನಮ್ಮ ಎಲ್ಲ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಅಂದರೆ ಎಲ್ಲ ಪಾರ್ಟಿಯ ಮೆಂಬರ್ ಪಾರ್ಲಿಮೆಂಟ್ ಮತ್ತು ಶಾಸಕರು ಎಲ್ಲ ಸೇರಿ ಎಲ್ಲ ಡಿಸ್ಟ್ರಿಕ್ಟ್, ಕಾರವಾರ, ಉಡುಪಿ, ಮಂಗಳೂರು ಎಲ್ಲ ಡಿಸ್ಟ್ರಿಕ್ಟ್ DC-ಗಳನ್ನು ಎಲ್ಲ ಒಟ್ಟಾಕಿ ಸುಮಾರು 800 ಜನ ಹತ್ರ ಒಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಮೀಟಿಂಗ್ ಮಾಡಿದರು. ಕೋಸ್ಟಲ್ ಬೇಸ್ ಇಷ್ಟೊಂದು ಸುಂದರವಾದ ಈ ಒಂದು ಪ್ರಕೃತಿ ಬಹುಶಃ ನಾವು ಎಲ್ಲಿ ನೋಡ್ಲಿಕ್ಕಿಲ್ಲ. ಇವತ್ತು ಕೋಸ್ಟಲ್ ಟೂರಿಸಂ ಆಗುವ ಅವಶ್ಯಕತೆ ಬಹಳಷ್ಟು ಇದೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟು ಎಜುಕೇಶನ್ ಇರುವ ಈ ಒಂದು ಕ್ಯಾಂಪಸ್ನಲ್ಲಿ ಮಂಗಳೂರು ಮತ್ತು ಈ ಉಡುಪಿ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ವಿದ್ಯಾಸಂಸ್ಥೆ ಇರುವ ಜಾಗದಲ್ಲಿ ಇಷ್ಟೊಂದು ಸ್ಟೂಡೆಂಟ್ಸ್ ಉತ್ತೀರ್ಣವಾಗಿ ಹೋಗುವವರಿಗೆ ಖಂಡಿತ ನಿಮಗೆ ಟೂರಿಸಂ ಡಿಪಾರ್ಟ್ಮೆಂಟ್, ಕೋಸ್ಟಲ್ ಟೂರಿಸಂ ಡಿಪಾರ್ಟ್ಮೆಂಟ್ ಮುಂದಿನ ದಿನದಲ್ಲಿ ಕೋಸ್ಟಲ್ ಟೂರಿಸಂ
ಖಂಡಿತ ಆಗುತ್ತೆ ಅನ್ನುವ ಒಂದು ಭರವಸೆಯನ್ನು ನಾನು ಕೂಡ ಈಗ ಕೊಡ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಇವಾಗ ಅದನ್ನು ಬಹಳ ಒತ್ತುವಾಗಿ ಅದನ್ನು ಹಿಡ್ಕೊಂಡು ಅದನ್ನು ಮಾಡ್ತಾರೆ ಅಂತ ಹೇಳುವ ಒಂದು ಧೈರ್ಯ ನನಗೆ ಕೂಡ ಇದೆ. ನಾನು ಅವರ ಹತ್ತಿರ ಸುಮಾರು ಸಲ ಇಂಟ್ರಾಕ್ಷನ್ ಮಾಡಿದೆ. ಇನ್ನೊಂದು ನಮ್ಮ ಗೋಲ್ಫಿನ್ ಸಿಟಿಯ ಬಗ್ಗೆ ಇವಾಗ ಹೇಳಿದರು, ಮೋಹನ್ ಅವರು ಬಹಳ ಚೆನ್ನಾಗಿ ಹೇಳಿದರು. ಅದು ಇಂಟಗ್ರೇಟೆಡ್ ಟೌನ್ಶಿಪ್ ಬರ್ತದೆ, 2 ಮಿಲಿಯನ್ ಸ್ಕ್ವೇರ್ ಫೀಟ್ IT ಪಾರ್ಕ್ ಬರ್ತದೆ ಅಂತೇಳಿ. ಬಹುಶಃ ಈ ಮಳೆಗಾಲ ಕಳೆದ ಮೇಲೆ ಈಗ ಖಾದರ್ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರ ಎದುರುಗಡೆ ನಾನು ಹೇಳ್ತಾ ಇದ್ದೇನೆ, ಬಹುಶಃ ಗೋಲ್ಫಿನ್ ಸಿಟಿನಲ್ಲಿ 102 ಎಕರೆಯಲ್ಲಿ ಇಂಟಗ್ರೇಟೆಡ್ ಟೌನ್ಶಿಪ್, ಅದರಲ್ಲಿ ಖಾಲಿ 2 ಮಿಲಿಯನ್ ಸ್ಕ್ವೇರ್ ಫೀಟ್ IT ಪಾರ್ಕ್ ಇಲ್ಲಿ ಬರ್ತಾ ಇದೆ. ಮುಂದೆ ಇಲ್ಲಿ ಓದಿದಂಥ ಇಂಜಿನಿಯರ್ ಸ್ಟೂಡೆಂಟ್ಸ್, ತೇರ್ಗಡೆ ಆದಂಥ ಇಂಜಿನಿಯರ್ಸ್ಗೆ ಬಹುಶಃ ಅವಕಾಶಕ್ಕೆ ನೀವು ಬಾಂಬೆ ಅಂದರೆ ಮಹಾರಾಷ್ಟ್ರ, ಬ್ಯಾಂಗ್ಳೂರು, ಚೆನ್ನೈ, ತಮಿಳುನಾಡು ಎಲ್ಲಿ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಿಮಗೆ ಇಲ್ಲಿ ಅವಕಾಶ ಇದೆ. ನಿಮ್ಮ ತಂದೆ ತಾಯಿಯವರ ಜೊತೆ ಇರ್ಬೋದು, ಈ ಮಣ್ಣಿನ ಋಣ ತೀರಿಸ್ಬೋದು, ಈ ಸಂಸ್ಕೃತಿಯ ಮಧ್ಯದಲ್ಲಿ ಬೆಳಿಬೋದು ಅನ್ನೋ ಒಂದು ಸಂದೇಶವನ್ನು ನೀಡುತ್ತಾ, ಇವತ್ತು ನಾನು ಯಾವ ದಿನದಲ್ಲಿ ಕೆಲಸ ಹುಡ್ಕೊಂಡು ಹೋಗಿದ್ದೇನೋ ಆ ಸಂದರ್ಭ ನನಗೆ ನೆನಪಾಗ್ತಾ ಇದೆ. ಅದೇ ಕೆಲಸವನ್ನು ಹುಡ್ಕೊಂಡು ಹೋಗುವಂತ ನಿಮ್ಮ ಮಧ್ಯದಲ್ಲಿ ನಾನು ಇವತ್ತು ಇದ್ದೇನೆ. ನನಗೆ ಇವತ್ತು ನಿಮ್ಮ ಮಧ್ಯದಲ್ಲಿ ಒಬ್ಬ ಉದ್ಯಮಿ ಅಂತ ಹೇಳಿ ನನಗೆ ಸನ್ಮಾನ ಮಾಡಿದ್ದಾರೆ. ಬಹುಶಃ ಈ ಸನ್ಮಾನ ನನ್ನ ಜವಾಬ್ದಾರಿಯನ್ನು ಈ ಮಣ್ಣಿನಲ್ಲಿ ಹೆಚ್ಚಿಸಿದೆ. ಹಿರಿಯರ ಎದುರುಗಡೆ ಈ ಸನ್ಮಾನವನ್ನು ನಾನು ಬಹಳ ಸಂತೋಷವನ್ನು ಸ್ವೀಕರಿಸಿ ನನ್ನ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲೂ ಹೆಚ್ಚಿನ ಜವಾಬ್ದಾರಿಯನ್ನು ಮಾಡಿ ತೋರಿಸುವಂಥ ಒಂದು ಅವಕಾಶ, ನಿಮ್ಮ ಆಶೀರ್ವಾದ ನನಗೆ ಸದಾ ಇರಲಿ, ದೈವದೇವರ ಅನುಗ್ರಹ ಇರಲಿ ಅಂತ ಹೇಳಿ ಬಂದಂಥ ಎಲ್ಲ ಇವತ್ತು ವಿದ್ಯಾರ್ಥಿನಿಯರಿಗೆ ನಿಮಗೆ ಉದ್ಯೋಗದ ಅವಕಾಶ ನೀಡಲಿ, ಮುಂದಿನ ದಿನ ನಿಮ್ಮ ಬದುಕಿಗೆ ಅದೊಂದು ದಾರಿದೀಪ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಬಗೆಗೆ ಬಹಳ ಉತ್ತಮವಾದಂತಹ ಕನಸುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿರತಕ್ಕಂಥ ಗೌರವಾನ್ವಿತರಿಗೆ ವಂದನೆಗಳು. ಬಂಧುಗಳೇ, ಆಳ್ವಾಸ್ ಉದ್ಯೋಗ ಮೇಳದ ಆರಂಭಿಕ ಹಂತದಲ್ಲಿ ಇದರ ಯೋಜನೆ, ಸಂಘಟನೆ ಹಾಗೂ ಯಶಸ್ವಿ ಅನುಷ್ಠಾನಕ್ಕೆ ಅಗತ್ಯ ಸಹಕಾರವನ್ನು ನೀಡಿ ಮಹತ್ವದ ಕೊಡುಗೆಯನ್ನು ನೀಡಿ ಸಹಕರಿಸಿದ್ದವರು ಶ್ರೀ AK ಮಹೇಶ್ ಶೇಖಾ ಅವರು ಇತ್ತೀಚೆಗೆ ನಮ್ಮನ್ನಗಲಿ ದೇವರ ಪಾದವನ್ನು ಸೇರಿದ್ದು ತಮಗೂ ಈ ಸಮಾಜಕ್ಕೂ ತುಂಬಲಾರದ ನಷ್ಟ. ಅವರ ಗೌರವಾರ್ಥವಾಗಿ ಈ ವೇದಿಕೆಗೆ AK ಮಹೇಶ್ ಶೇಖಾ ಎನ್ನುವ ಹೆಸರನ್ನು ಇಡಲಾಗಿದೆ. ಅವರ ಹೆಸರನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿಕೊಳ್ತೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಜೊತೆಗೆ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು, ಮೂಡುಬಿದಿರೆಯ ಪ್ರಗತಿಗಾಗಿ ಸದಾ ದುಡಿಯುತ್ತಿರುವವರು, ನಮ್ಮ ನೆಚ್ಚಿನ ಶಾಸಕರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಜೊತೆಗೆ ಅವರದ್ದು ಅವಿನಾಭಾವ ಸಂಬಂಧ. ಅವರೀಗ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಆಳ್ವಾಸ್ ಪ್ರಗತಿ 16ನೇ ಆವೃತ್ತಿಯ ಉದ್ಘಾಟನೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಮಾನ್ಯ ಸಚಿವರು, ಸಂಸದರು, ಶಾಸಕ ಮಿತ್ರರು ಹಾಗೂ ಎಲ್ಲ ಆದರಣೀಯರಿಗೆ ಕೈ ಮುಗಿದು ನಮಸ್ಕರಿಸುತ್ತಾ, ಇಲ್ಲಿ ಸೇರತಕ್ಕಂಥ ಎಲ್ಲರಿಗೆ ನಮಸ್ಕರಿಸುತ್ತಾ, ಬಹುಶಃ ಎಲ್ಲರಿಗಿಂತ ಖುಷಿ ಪಡಬೇಕಾದವ ನಾನು. ಯಾಕೆಂತ ಹೇಳಿದರೆ, ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಪ್ರತಿ ವರ್ಷ ಮಾಡುತ್ತಿರುವುದಕ್ಕೆ ಡಾಕ್ಟರ್ ಮೋಹನ್ ಆಳ್ವ ಮತ್ತು ವಿವೇಕ್ ಆಳ್ವ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ, ಇಂಜಿನಿಯರಿಂಗ್ ಕಾಲೇಜಿಂದ PG, ನನ್ನ KG ಇಂದ ಹಿಡಿದು PG ಅವರೆಗೆ ಬೇರೆ ಬೇರೆ ರೀತಿಯ, ಈಗ ಮೆಡಿಕಲ್ ಕಾಲೇಜ್ ಬಂತು, ಆಯುರ್ವೇದಿಕ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಇಲ್ಲಿದೆ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ, ಫಿಸಿಯೋಥೆರಪಿ ಇದೆ. ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಟ್ಟು ಅದರ ಜೊತೆಗೆ ಇಂಥ ಮೇಳಗಳನ್ನು ಮಾಡಿ ಅವರಿಗೆ ಉದ್ಯೋಗವನ್ನು ಸಹ ಸಿಕ್ಕುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಕೊಡುವಂಥ ಒಂದು ಕಾರ್ಯಕ್ರಮ ಇದು ಆಳ್ವಾಸ್ ಪ್ರಗತಿ. ಬಹಳ ಹೆಚ್ಚು ಕಡಿಮೆ 2-3 ತಿಂಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ವಿವೇಕ್ ಆಳ್ವ ಮತ್ತು ಅವರ ತಂಡ ಬಹಳ ಪ್ರಯತ್ನ ಪಟ್ಟು ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಲಿಕ್ಕೆ ಕಾರಣ. ಸುಮಾರು ಬಹುಶಃ 4-5 ಸಾವಿರ ಉದ್ಯೋಗ ಆಕಾಂಕ್ಷಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದು ಇಲ್ಲಿಂದ ಉದ್ಯೋಗವನ್ನು ಪಡ್ಕೊಳ್ಳುವಂಥ ಒಂದು ಸುಸಂದರ್ಭ. ಆ ನಿಟ್ಟಿನಲ್ಲಿ ಹೆಚ್ಚಿನ ಅಪೇಕ್ಷಿತರಿಗೆ ಇವತ್ತು ಉದ್ಯೋಗವನ್ನು ಕೊಡುವಂಥ
ಅಥವಾ ಪಡೆಯುವಂಥ ಭಾಗ್ಯ ಇಲ್ಲಿ ಸಿಕ್ಲಿ ಅಂತ ಹೇಳಿಕೊಂಡು ಉದ್ದ ಮಾತಾಡಿದ ಇನ್ನೊಮ್ಮೆ ಮೋಹನಾಳು ಮತ್ತು ಅವರ ಪುತ್ರ ಮತ್ತು ಅವರೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಆಳ್ವಾಸ್ ಪ್ರಗತಿ 2026 ಈ ಉದ್ಘಾಟನಾ ಸಮಾರಂಭವನ್ನು ಸಂಪನ್ನಗೊಳಿಸಿದಂಥ ಎಲ್ಲ ಗೌರವಾನ್ವಿತರಿಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತರು ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ ಆಳ್ವ ಅವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹತ್ತೊಂಬತ್ತನೇ ವರ್ಷದ 16ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ 2026 ಉದ್ಘಾಟನಾ ಸಮಾರಂಭ ಸಂಪನ್ನಗೊಂಡಿದೆ. ಇವತ್ತಿನ ಈ ಸಮಾರಂಭವನ್ನು ಉದ್ಘಾಟಿಸಿದಂಥವರು ಸನ್ಮಾನ್ಯ ಶ್ರೀ UT ಖಾದರ್ ಸರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಘನ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು. ಅವರಿಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.